ನಿಮ್ಮ ಬಿಡುವಿನ ಸಮಯದಲ್ಲಿ ಕೃತಿಕ ಕುಟೀರ ಯೂಟ್ಯೂಬ್ ಚಾನಲ್ ನೋಡ್ತಾ ಇರುವಂತಹ ಎಲ್ಲರಿಗೂ ಕೃತಿಕ ಕಡೆಯಿಂದ ನಮಸ್ಕಾರ. ಮೊದಲಿಗೆ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೂ ಹೊಸ ವರ್ಷ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬೇವು ಬೆಲ್ಲ ತಿಂದು ಒಳ್ಳೆಯದನ್ನ ಮಾತಾಡ್ತಾ ಹೊಸ ಹುರುಪು, ಹೊಸ ಹರುಷ, ಹೊಸ ವರುಷವನ್ನ ಪ್ರಾರಂಭಿಸೋಣ. ಎಲ್ಲರಿಗೂ ಒಳ್ಳೆಯದೇ ಆಗಲಿ, ಬೇವು ಕಮ್ಮಿಯಾಗಿ ಬೆಲ್ಲದ ರುಚಿ ಜಾಸ್ತಿ ಆಗಲಿ ಜೀವನದಲ್ಲಿ ಅಂತ ಹಾರೈಸ್ತಾ ಇವತ್ತಿನ ಹೊಸ ವರ್ಷದ ಹೊಸ ಎಪಿಸೋಡ್ ಅಂತಾನೆ ಹೇಳ್ಬೋದು. ನನ್ನ ಕೃತಿಕ ಕುಟೀರ ಯೂಟ್ಯೂಬ್ ಚಾನಲ್ನಲ್ಲಿ ಇವತ್ತಿನ ಕಾರ್ಯಕ್ರಮಕ್ಕೆ ಅತಿಥಿಯೊಬ್ಬರನ್ನ ಕರ್ಕೊಂಡ್ ಬಂದಿದ್ದೀನಿ. ನಮ್ಮ ಮೈಸೂರಿನಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಅಂತ ಅಂದ್ರೆ ಯಾವುದಕ್ಕೂ ಕೊರತೆ ಇರಲ್ಲ. ಅಂತಹದ್ದೇ ಒಬ್ಬ ಕಲಾವಿದರು ಇವತ್ತಿನ ನನ್ನ ಕಾರ್ಯಕ್ರಮದಲ್ಲಿ ಜೊತೆ ಆಗ್ತಾರೆ. ಇವರು ಸ್ಟೇಜ್ ಮೇಲೆ ಹತ್ತಿದ್ರೆ ಖಂಡಿತವಾಗ್ಲೂ ಒನ್ಸ್ ಮೋರ್ ಅನ್ನೋದು ಬಂದೇ ಬರುತ್ತೆ. ಅಷ್ಟು ವಿಭಿನ್ನವಾಗಿ ವಿಶೇಷವಾಗಿ ಹಾಡುಗಳನ್ನ ಹಾಡ್ತಾರೆ. ಇವರ ಧ್ವನಿಯನ್ನ ನಾವು ರೆಗ್ಯುಲರ್ ಆಗಿ ಆಕಾಶವಾಣಿಯಲ್ಲಿ ಕೇಳಬಹುದು. ಇವರು ಅನೌನ್ಸರ್ ಕೂಡ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ನಮ್ಮ ಮೈಸೂರು ಆಕಾಶವಾಣಿಯಲ್ಲಿ. ಜೊತೆಗೆ ನಮ್ಮ ಸಿನಿಮಾ ರಂಗದಲ್ಲೂ ಕೂಡ, ಅದರಲ್ಲೂ ಅಪ್ಪ ಮಕ್ಕಳ ಬಾಂಧವ್ಯದಂತೆ ಕೂಡಿ ಬಂದಿರುವಂತಹ ಒಂದು ಸೂಪರ್ ಹಿಟ್ ಚಿತ್ರವನ್ನ ಹಾಡು ಹೇಳಿ ಎಲ್ಲರ ಮನಸ್ಸನ್ನ ಗೆದ್ದಿರುವಂತಹ ಕಲಾವಿದರು. ಅವ್ರ ಬಗ್ಗೆ ನಾನೇ ಜಾಸ್ತಿ ಮಾತಾಡೋದಕ್ಕಿಂತ ಅವ್ರನ್ನ ಪರಿಚಯ ಮಾಡ್ಕೊಡ್ತೀನಿ. ಹಾಗೆ ಇನ್ನೊಂದು ವಿಷಯ ಹೇಳಲೇಬೇಕು, ಇವರು ನಮ್ಮ ಕನ್ನಡದ ಹೆಮ್ಮೆಯ ಲೆಜೆಂಡರಿ ಸಿಂಗರ್ಸ್ಗಳ ಜೊತೆ ಕೂಡ ಒಡನಾಟ ಇದ್ದಂಥವ್ರು. ಸೊ ಅವ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳುವಂತ ಕುತೂಹಲ ನನಗಂತೂ ಹೆಚ್ಚಾಗಿದೆ. ಸೊ ಹಾಗಾಗಿ ಬನ್ನಿ ಅವ್ರನ್ನ ಭೇಟಿ ಮಾಡೋಣ. ಅವರೇ ನಮ್ಮ ಮೈಸೂರಿನ ಹೆಮ್ಮೆಯ ಗಾಯಕ ನಿತಿನ್ ರಾಜಾರಾಮ್ ಶಾಸ್ತ್ರಿ. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ. ಎಲ್ಲರಿಗೂ ಯುಗಾದಿ ಹಾಗೂ ಪರಾಭವ ನಾಮ ಸಂವತ್ಸರದ ಹಾರ್ದಿಕ ಶುಭಾಶಯಗಳು. ಹೊಸ ವರ್ಷ ಅಂದ ತಕ್ಷಣ ನಿತಿನ್ ಅವ್ರಿಗೆ ಏನ್ ನೆನಪಾಗುತ್ತೆ? ನಮ್ಗೆ ನೆನಪಾಗೋದು ಸಂವತ್ಸರಗಳು ಮೊದಲು. ಹೌದು. ಆಮೇಲೆ ಪಂಚಾಂಗ. ಹೌದು. ಅದಾದ್ಮೇಲೆ ಬೇವು ಬೆಲ್ಲ. ಯಾಕೆಂದ್ರೆ ನಾವು ಯಾಕೆ ಪಂಚಾಂಗ ನೋಡ್ಬೇಕು ಅಂತ ಹೇಳೋದಾದ್ರೆ, ಹೇಗೆ ಪ್ರಪಂಚ ಒಂದು ಕ್ಯಾಲೆಂಡರ್ ಒಂಥರ ತಿರುವು ತಗೊಳತ್ತೆ, ನಮ್ಮ ಯುಗಾದಿ ಹಬ್ಬದಲ್ಲಿ ನಮ್ಮ ಹಿಂದೂಗಳ ಪ್ರಕಾರ ಅದು ಇನ್ನೂ ಒಂದು ರೀತಿನಲ್ಲಿ ತಿರುವು ತಗೊಳತ್ತೆ. ಉದಾಹರಣೆಗೆ ಈ ವರ್ಷ ಯುಗಾದಿ ಅಂತಂದ್ರೆ ಗುರುವಾರ ಬಿದ್ದಿದೆ. ಹಾಗಾಗಿ ರಾಜ ಯಾರು, ಮಂತ್ರಿ ಯಾರು, ಯಾಕೆಂದ್ರೆ ಒಂದಷ್ಟು ಈ ಆರ್ಥೋಡಾಕ್ಸ್ ಇರ್ತಕ್ಕಂಥವ್ರು, ಆಮೇಲಿಂದ ಒಂದ್ ಸ್ವಲ್ಪ ಈ ಆಚಾರ ವಿಚಾರನ ನಂಬ್ಕೊಂಡ್ ಬಂದಿರ್ತಕ್ಕಂಥವ್ರು ನಂಬೋದು ಗ್ರಹನ. ಯಾಕಂದ್ರೆ ಡಿವಿಜಿನೇ ಒಂದು ಪದ್ಯದಲ್ಲಿ ಹೇಳ್ತಾರೆ, ಗ್ರಹಗತಿಯ ತಿದ್ದುವನೆ ಜೋಯಿಸನು ಜಾತಕದಿ ವಿಹಿತವಾಗಿಹುದರ ಗತಿ ಸೃಷ್ಟಿ ವಿಧಿ ಸಹಿಸಿದಲ್ಲದೆ ಮುಗಿಯದ ಆವದಶೆ ಬಂದೊಳಂ ಸಹನೆ ವಜ್ರದ ಕವಚ ಮಂಕುತಿಮ್ಮ ಅಂತ. ಹಾಗಾಗಿ ಜ್ಯೋತಿಷಿ ಹೀಗೆ ಒಬ್ಬನ ಭವಿಷ್ಯ ಹೀಗೆ ಅಂತ ಅವ್ನು ಹೇಳಬಹುದೇ ವಿನಃ ಗೋಚಾರ ಫಲದಲ್ಲಿ ಇರ್ತಕ್ಕಂಥದ್ದು ಅಥವಾ ಅವರ ಜಾತಕದಲ್ಲಿ ಇರ್ತಕ್ಕಂಥ ಗ್ರಹಗಳನ್ನ ಬದಲಿ ಮಾಡಕ್ ಆಗೋದಿಲ್ಲ. ಹಾಗಾಗಿ ಏನೇ ಬಂದ್ರು ಸಹನೆಯಿಂದ ಒಂದಂಗೆ ಬೇವು ಬೆಲ್ಲ ಕಷ್ಟ ಸುಖಗಳನ್ನ ಸಮಾನವಾಗಿ ಸ್ವೀಕರಿಸಿ ಜೀವನ ನಡ್ಸ್ಕೊಂಡ್ ಹೋಗೋದು ಒಳ್ಳೇದು ಅನ್ನೋದು ಎಲ್ಲರ ಅಭಿಪ್ರಾಯ, ನನ್ನ ಅಭಿಪ್ರಾಯ ಕೂಡ. ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ, ಹೊಸ ವರ್ಷಕ್ಕೆ ಹೊಸದು. ಸೊ ಹೊಸ ವರ್ಷದಲ್ಲಿ ಹೊಸದಾಗಿ ಸಾಕಷ್ಟು ವಿಚಾರಗಳನ್ನ ಶುರು ಮಾಡ್ಬೇಕು ಅಂತ ನಾವೆಲ್ಲರೂ ಲೆಕ್ಕಾಚಾರ ಹಾಕೊಳ್ತೀವಿ. ಹಾಗಿದ್ರೆ ನಮ್ಮ ಕಾರ್ಯಕ್ರಮನು ಹೊಸ ಹುರುಪು, ಹೊಸ ಆಲೋಚನೆಯೊಂದಿಗೆ, ನಿಮ್ಮ ಒಂದು ಸುಮಧುರ ಹಾಡಿನೊಂದಿಗೆ ಶುರು ಮಾಡಬಹುದಾ? ಖಂಡಿತ. ಡಾಕ್ಟರ್ ಎನ್.ಎಸ್. ಲಕ್ಷ್ಮೀನಾರಾಯಣ ಭಟ್ ಅವರ ಕವಿತೆ, ರತ್ತಿಕೆರೆ ರಾಘಣ್ಣ ಅಂತ ಬಹಳ ಹಿರಿಯ ಸಂಗೀತ ನಿರ್ದೇಶಕರವರು, ಅವರ ಸಂಯೋಜನೆ, ಮೂಲದಲ್ಲಿ ಡಾಕ್ಟರ್ ಸಿ ಅಶ್ವಥ್ ಅವರು ಹಾಡಿರ್ತಕ್ಕಂತ ಒಂದು ಗೀತೆನ ಇದೀಗ ನಿಮ್ಮಿಂದ ಪ್ರಸ್ತುತಪಡಿಸ್ತೀನಿ. ಯಾಕಂದ್ರೆ ಯುಗಾದಿ ಅಂದ ತಕ್ಷಣ ಫಸ್ಟ್ ನೆನಪಾಗೋದು ಈ ಹಾಡು. ನೆನಪುಗಳ ಜೋಲಿಯಲ್ಲಿ ತೂಗುವುದು ಮನಸ್ಸು, ಕಟ್ಟುವುದು ಮಾಲೆಯಲ್ಲಿ ಹೊಸ ಹೊಸ ಕನಸು. ನೆನಪುಗಳ ಜೋಲಿಯಲ್ಲಿ ತೂಗುವುದು ಮನಸ್ಸು, ಕಟ್ಟುವುದು ಮಾಲೆಯಲ್ಲಿ ಹೊಸ ಹೊಸ ಕನಸು. ನನಸಾಗದಿದ್ದರೂ ಕನಸಿಗಿದೆ ಘನತೆ, ನನಸಾಗದಿದ್ದರೂ ಕನಸಿಗಿದೆ ಘನತೆ. ತೈಲ ಯಾವುದೇ ಇರಲಿ ಉರಿಯುವುದು ಹಣತೆ, ತೈಲ ಯಾವುದೇ ಇರಲಿ ಉರಿಯುವುದು ಹಣತೆ. ಹೊಸ ವರ್ಷ ಬಂದಂತೆ ಯಾರು ಬಂದಾರು, ಗಿಡ ಮರಕ್ಕೆ ಹೊಸ ವಸ್ತ್ರ ಯಾರು ತಂದಾರು. ಹಾಡೆಂದು ಕೋಗಿಲೆಯ ಕೂಗಿ ಕರೆದಾರು, ಮಾವಿನ ಚಿಗುರನ್ನು ತಿನ್ನಲು ಕೊಟ್ಟಾರು. ಹೊಸ ವರ್ಷ ಬಂದಂತೆ
ಯಾರು ಬಂದಾರು, ಗಿಡ ಮರಕ್ಕೆ ಹೊಸ ವಸ್ತ್ರ ಯಾರು ತಂದಾರು, ಯಾರು ತಂದಾರು, ಯಾರು ತಂದಾರು. ಒಬ್ಬ ಗಾಯಕರಾಗಿ ಹಾ. ಭಾವಗೀತೆಗಳನ್ನೆಲ್ಲ ನೀವು ತುಂಬಾ ಚೆನ್ನಾಗಿ ಹಾಡ್ತೀರಾ, ಅದ್ರಲ್ಲಿ ತುಂಬಾ ನಿಪುಣರು ಅಂತಾನೆ ಹೇಳ್ಬಹುದು. ಒಬ್ಬ ಗಾಯಕ ಆಗ್ಬೇಕು ಅಂತ ಅಂದ್ರೆ ಹಾ. ಯಾವುದನ್ನ ತುಂಬಾ ಚೆನ್ನಾಗಿ ಭಾವಗೀತೆ ಹಾಡೋದನ್ನ ಕಲ್ತಿದ್ರೆ ಸಾಕು ಅಂತ ಹೇಳ್ತೀರಾ, ಅಥವಾ ಈ ಕ್ಲಾಸಿಕಲ್ ಮ್ಯೂಸಿಕ್ ಕಲ್ತಿದ್ರೆ ಮಾತ್ರ ಅವನು ಪೂರ್ಣ ಅಂತ ಹೇಳ್ತೀರಾ? ನನ್ನ ಪ್ರಕಾರ ಒಂದ್ ಸ್ವಲ್ಪನಾದ್ರೂ ಯಾವುದೇ ಜಾನರ್ ಆಗಿರ್ಬೋದು, ಶಾಸ್ತ್ರೀಯ ಸಂಗೀತ, ಕರ್ನಾಟಕ ಸಂಗೀತ ಆಗಿರ್ಬೋದು ಅಥವಾ ಹಿಂದೂಸ್ತಾನಿ ಸಂಗೀತ ಆಗಿರ್ಬೋದು, ಶಾಸ್ತ್ರೀಯ ಸಂಗೀತವನ್ನ ಕಲಿತು ಅನಂತರ ಈ ಸುಗಮ ಸಂಗೀತ ಪ್ರಕಾರಗಳನ್ನ ಅಟೆಂಡ್ ಮಾಡೋದು ತುಂಬಾ ವಾಸಿ ಅಂತ ಅನ್ಸುತ್ತೆ. ಅದು ಶಾಸ್ತ್ರೀಯ ಸಂಗೀತ ಕಲಿಬೇಕು ಅಂತಂದ್ರೆ ಫಸ್ಟ್ ಮನೇಲಿ ಸಂಸ್ಕಾರ ಇರಬೇಕು, ನಂಬರ್ 1. ನಂಬರ್ 2, ಆ ಒಂದು ಪೂರ್ವ ಜನ್ಮದ ಒಂದು ಸಂಸ್ಕಾರ ಕೂಡ ಇರಬೇಕು ಅಂತ ನಾನು ಹೇಳೋದು. ಎಲ್ಲಿಂದ ಹುಡ್ಕೊಂಡ್ ಬರೋಣ ಸರ್ ಪೂರ್ವ ಜನ್ಮದ? ಇಲ್ಲ ಇಲ್ಲ ಇಲ್ಲ, ಅದು ಯಾರು ಒಂದು ಗುರುತಿಸ್ಬೇಕು. ಗುರುತಿಸಿ ಮನೇಲೆ ಯಾರು ಗುರುತಿಸಿ, ಯಾಕಂತಂದ್ರೆ ನಮ್ಮ ಮನೇಲಿ ನಮ್ಮ ಅಪ್ಪ ಅಮ್ಮ ಇಬ್ರು ಹಾಡೋರು. ನಾನು ಹುಟ್ಟಿ ಬೆಳೆದದ್ದು ನಾನು ಮಸ್ಕತ್ ಅಲ್ಲಿ ಆಕ್ಚುಲಿ. ಅಲ್ಲಿ ನಮ್ಮ ಫಾದರ್ಗೆ ಸಿವಿಲ್ ಇಂಜಿನಿಯರ್ ಜಾಬ್ ಆಗಿತ್ತು. ಅವಾಗ ಮಸ್ಕತ್ ಕನ್ನಡ ಸಂಘ ಅಂತ ಅಂದ್ಬಿಟ್ಟು ಅಲ್ಲಿ ಇಂಡಿಯನ್ ಕಲ್ಚರಲ್ ಅಸೋಸಿಯೇಷನ್ ಅಂತ ಅಲ್ಲಿ ಮಸ್ಕತ್ ಅಲ್ಲಿ ಒಂದು ಸಾಂಸ್ಕೃತಿಕ ಸಂಘ, ಅದರ ಉಪಸಂಘವಾಗಿ ಮಸ್ಕತ್ ಕನ್ನಡ ಸಂಘ ಅಥವಾ ಮಸ್ಕತ್ ಕರ್ನಾಟಕ ಸಂಘ ಅಂತ ಒಂದು ಹುಟ್ಕೋತು. ಅಲ್ಲಿ ನಮ್ಮ ಪೇರೆಂಟ್ಸ್ ಇಬ್ರು ತುಂಬಾನೇ ಆಕ್ಟಿವ್ ಮೆಂಬರ್ಸ್. ಅವ್ರ ಹಾಡೋದು ನೋಡಿ ಕೇಳಿ ನನಗ್ ಬಂದಿದ್ದು. ಇವತ್ತಿಗೂ ನಮ್ಮ ತಾಯಿ ಕಡೆಯವರು ತುಂಬಾ ಚೆನ್ನಾಗಿ ಹಾಡ್ತಾರೆ. ಒಬ್ರು ಗಮಕದಲ್ಲಿ ಇವತ್ತಿಗೂ ಎಕ್ಸ್ಪರ್ಟ್. ವೃತ್ತಿಯಲ್ಲಿ ಅವರು ಈಗ ರಿಟೈರ್ಡ್ ಇನ್ಶೂರೆನ್ಸ್ ಆಫೀಸರ್ ಆಗಿದ್ರು ನಮ್ಮ ಸೋದರ ಮಾವ. ನನ್ನ ಕಲಿಕೆ ಫಸ್ಟ್ ಶುರುವಾಗಿದ್ದು ನನ್ನ 8ನೇ ವಯಸ್ಸಿನಲ್ಲಿ. ನನ್ಗೆ ಆಕ್ಚುಲಿ ಹಿಂದೂಸ್ತಾನಿ ಸಂಗೀತದಲ್ಲಿ ತುಂಬಾ ಒಲವಿತ್ತು. ಯಾಕಂದ್ರೆ ಭೀಮ್ಸೇನ್ ಜೋಶಿ ಅವರ ಒಂದು ಆಗೆಲ್ಲ ಒಂದು ಕಸೆಟ್ ಯುಗ ಅಂತ ಇದ್ದಾಗ ಅವಾಗ ರಿವೈಂಡ್ ಫಾರ್ವರ್ಡ್ ಮಾಡ್ಕೊಂಡು ನಾವೆಲ್ಲ ತುಂಬಾ ಕೀನಾಗಿ ನಾವು ಕೇಳಿಸ್ಕೊತಾ ಇದ್ವು. ಆದ್ರೆ ನಮ್ಗೆ ಹಿಂದೂಸ್ತಾನಿ ಹೇಳ್ಕೊಡೋ ಗುರು ಯಾರು ಇರ್ಲಿಲ್ಲ. ಅದಕ್ಕೆ ಸರಿಯಾಗಿ ನಮ್ಮ ತಾಯಿ ಮನೆ ಕಡೆಯವರು, ನಾನು ಅವಾಗ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಸ್ವಲ್ಪ ಬ್ಯಾಕ್ ಗ್ರೌಂಡ್ ಇತ್ತು. ಅವಾಗ ಶ್ರೀಮತಿ ಶ್ಯಾಮಲಾ ವಿನೋದ್ ಕುಮಾರ್ ಅಂತ ಅವರಲ್ಲಿ ಒಂದು 3-4 ವರ್ಷ ಕಲಿತೆ ನಾನು. ಅವರಲ್ಲಿ ಕ್ಲೋಸ್ ಟು ಒಂದು 5 years ನಾನು ಕಲಿತೆ. ಮೈಸೂರಿಗೆ ಬಂದು ಸೆಟ್ಲ್ ಆದ ಅನಂತರ ಪಂಡಿತ್ ತಿರುಭದ್ರಯ್ಯ ಹಿರೇಮಠ್ ಅಂತ ನಾನು 1996ರಲ್ಲಿ ಅವಾಗ ಮೈಸೂರಿನಲ್ಲಿ ಕಾಲಿಟ್ಟು ಗಳಿಗೆನೇನೆ ನನಗೆ ಅದೃಷ್ಟ ಕೂಡ ಬಂತು. ಅವಾಗಷ್ಟೇ ನಮ್ಮ ಗುರುಗಳಾದ ಪಂಡಿತ್ ವೀರಭದ್ರಯ್ಯ ಹಿರೇಮಠ್ ಅವರು ವೀರೇಶ್ವರ ಪುಣ್ಯಾಶ್ರಮದಲ್ಲಿ, ಗದಗಿನ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ಡಾಕ್ಟರ್ ಪುಟ್ಟರಾಜ್ ಕವಿ ಗವಾಯಿಗಳವರ ಹತ್ರ ಶಿಷ್ಯವೃತ್ತಿ ಮುಗಿಸ್ಕೊಂಡು ಫಾರ್ ಎ ಲಿವಿಂಗ್ ಅವರು ಮೈಸೂರಿಗೆ ಬಂದಿದ್ರು. ಸಪ್ತಸ್ವರ ಬಳಗ ಅಂತ ಅಂದ್ಬಿಟ್ಟು ಪ್ರೊಫೆಸರ್ ವಿ ಸೋಮಶೇಖರ್ ಅಂತ ಅವರು JSS ಕಾಲೇಜ್ನಲ್ಲಿ ಅವರು ಪ್ರಾಂಶುಪಾಲರಾಗಿ ನಿವೃತ್ತಿಯಾಗಿ ಈಗಿಲ್ಲ ಅವರು. ಅವರ ಒಂದು ಸಂಸ್ಥೆಯಲ್ಲಿ ಸಪ್ತಸ್ವರ ಬಳಗ ಅಂತ ಅಂದ್ಬಿಟ್ಟು ಹಿಂದೂಸ್ತಾನಿ ಶಾಸ್ತ್ರೀಯ ಗಾಯನವನ್ನ ಹೇಳ್ಕೊಡೋದು. ಒಂದ್ ಕಡೆ ಗಾಯನ, ಇನ್ನೊಂದ್ ಕಡೆಗೆ ಇನ್ನೊಬ್ರು ಶರಣಕುಮಾರ್ ಗುತ್ತರ್ಗಿ ಸರ್ ಅಂತ ಅವರು ತಬಲ ಹೇಳ್ಕೊಡೋದು. ನಾನ್ ಗಾಯನಕ್ಕೆ ಸೇರ್ಕೊಂಡೆ. ಸೊ ನನಗಿದ್ದ ಹಿಂದೂಸ್ತಾನಿ ಒಲವು ನೋಡಿ ನಮ್ಮ ಅಪ್ಪ ಅಮ್ಮ ಇಬ್ರು ಅಲ್ಲಿ ಸೇರ್ಸಿಲ್ಲ. ಒಂದು 20 ವರ್ಷ ಅವರಲ್ಲಿ ಕಲಿತೆ. ಆಮೇಲೆ ಸೈಡ್ ಬೈ ಸೈಡು ಯಾಕೆ ಹೇಳ್ತಾ ಇದೀನಿ ಸೈಡ್ ಬೈ ಸೈಡ್ ಅಂತಂದ್ರೆ, ನಮ್ಮ ವೀರಭದ್ರಯ್ಯ ಹಿರೇಮಠ್ ಸರ್ದು ಗಾಯನ ಶೈಲಿ ಬಂದ್ಬಿಟ್ಟು ಅಥವಾ ಗಾಯಕಿ ಶೈಲಿ ಬಂದು ಗ್ವಾಲಿಯರ್ ಘರಾನ ಅಂತ. ಈ ಘರಾನ ಅಂತಂದ್ರೆ ಗುರು ಪರಂಪರೆ ಅಂತ. ಸೊ ಅದು ಗ್ವಾಲಿಯರ್ ಘರಾನ. ಇನ್ನೂ ಒಂದು ಘರಾನ ಶೈಲಿಯ ಒಂದು ಪರಿಚಯ ಆಗಲಿ ಅಂತ ಅಂದ್ಬಿಟ್ಟು ಪಂಡಿತ್ ಹಿಂದೂಧರ್ ನಿರೋಡಿ ಅಂತ, ತುಂಬಾ ವಯಸ್ಸಾಗಿದೆ ಅವ್ರಿಗೆ, ಏಜ್ ಫ್ಯಾಕ್ಟರ್ ಮತ್ತೆ ಅವರು ಈ ರಿಲೊಕೇಟೆಡ್ ಹಿಮ್ಸೆಲ್ಫ್ ಟು ಮುಂಬೈ. ಅವ್ರು ಇರೋವರೆಗೂ ಒಂಚೂರು ಅಗ್ರ ಘರಾನ ಶೈಲಿನಲ್ಲೂ ನಾನು ಕಲಿತೆ. ಅವರು ನಿರೋಡಿ ಗುರುಗಳು ಅಗ್ರ ಘರಾನ ಆಗಿದ್ದೆ, ಗ್ವಾಲಿಯರ್ ಅಗ್ರ ಘರಾನ. ಆ 2 ಘರಾನ ಶೈಲಿಯಲ್ಲಿ ನಾನು ಕಲಿತು. ಜೊತೆಗೆ ಮೈಸ್ತ್ರೋಗಳ ಬೇರೆ ಮೈಸ್ತ್ರೋಗಳ ಹಾಡಿದಂಥದ್ದು ಕೇಳಿಸ್ಕೊಂಡು. ಯಾಕಂದ್ರೆ ಶಾಸ್ತ್ರೀಯ ಸಂಗೀತ ಹೇಳಿಸ್ಕೊಳ್ಳೋದು ಅಂತಂದ್ರೆ ಬರೀ ಗುರು ಹೇಳ್ಕೊಡೋದು, ಶಿಷ್ಯ ಕಲಿಯೋದು ಅಷ್ಟೇ ಆಗ್ಬಾರ್ದು. ನಾನ್ ಹೇಳೋದು
ಗುರುವಿನ ಕಾರ್ಬನ್ ಕಾಪಿ ಆಗಬಾರದು ಅಂತ, ಎಸ್ಪೆಷಲಿ ಶಾಸ್ತ್ರೀಯ ಸಂಗೀತದ ಕಲಿಕೆ ವಿಷಯಕ್ಕೆ ಬಂದಾಗ ಬೇರೆ ಬೇರೆ ಮಾಸ್ತರುಗಳದ್ದು ಕೇಳ್ಕೊಂಡು ಅದು ನಮ್ಮ ಶೈಲಿ ಆಗಿಸ್ಕೋಬೇಕು ಅನ್ನೋದು. ನಾನು ಈಗ ಯಾರ್ಯಾರು ಶಾಸ್ತ್ರೀಯ ಸಂಗೀತ ಕಲಿತಾರಲ್ಲ, ಯಾವ್ದೇ ಜಾನರ್ ಆಗಿರ್ಬೋದು, ಬೇರೆಯವ್ರದ್ದು ಸಹ ಕೇಳಿ ನಿಮ್ಮ ಶೈಲಿ ಆಗಿಸ್ಕೊಳ್ಳಿ ಅನ್ನೋದು ನನ್ನ ಒಂದು ಚಿಕ್ಕ ಅಡ್ವೈಸ್ ಅಷ್ಟೇ. ನೀವು ಹೇಳಿದ್ರಿ ಪರ್ಟಿಕ್ಯುಲರ್ ಆಗಿ ಕಾರ್ಬನ್ ಕಾಪಿ ಆಗ್ಬಾರ್ದು ಅಂತ. ಸೊ ನೀವು ಆ 2-3 ತರದನ್ನ ಕಲ್ತು ಈ ಒಂದು ಶೈಲಿಯನ್ನ ನಾನು ರೂಢಿಸ್ಕೊಂಡೆ ಅನ್ನೋದಾದ್ರೆ ಯಾವ ತರ? ಇದನ್ನ ಒರಿಜಿನಲಿ ಕಂಪೋಸ್ ಮಾಡಿದವರು ಪಂಡಿತ್ ವಸಂತ್ ಕನಕಾಪುರ ಅಂತ ಅಂದ್ಬಿಟ್ಟು ಧಾರವಾಡದಲ್ಲಿ, ಅದರಲ್ಲೂ ರಾಷ್ಟ್ರವ್ಯಾಪಿ ತುಂಬಾನೇ ಪ್ರಖ್ಯಾತಿನ ಪಡೆದುಕೊಂಡಿರ್ತಕ್ಕಂಥ ಹಾರ್ಮೋನಿಯಂ ವಾದಕರು. ಅವರು ಸಹ ಈಗ ನಮ್ಮ ಒಟ್ಟಿಗೆ ಇಲ್ಲ. ಬಟ್ ಆದ್ರೂ ಅವರಲ್ಲೂ ಕೂಡ ಇಂಥ ಹಾಡುಗಳನ್ನ ಕಲಿತಿದ್ದು ನನ್ನ ಪುಣ್ಯ. ಪ್ರಾಣವನು ಪರರು ಬೇಡಿದರೆ ಎತ್ತಿ ಕೊಡಬಹುದು, ಪ್ರಾಣವನು ಪರರು ಬೇಡಿದರೆ ಎತ್ತಿ ಕೊಡಬಹುದು, ಮಾನ ಅಭಿಮಾನವ ತಗ್ಗಿಸಲುಬಹುದು, ಪ್ರಾಣದಾಯಕನಾದ ಆದಿಕೇಶವರಾಯ ಜಾಣ ಶ್ರೀ ಕೃಷ್ಣ, ನಿನ್ನಡಿಯ ಗಳಿಗೆ ಬಿಡಲಾಗದು ಬಿಡಲಾಗದು, ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ, ಬರಿದೆ ಮಾತೇಕಿನ್ನು ಅರಿತು ಪೇಳುವೆನು, ತೊರೆದು ಜೀವಿಸಬಹುದೇ ತೊರೆದು ಜೀವಿಸಬಹುದೇ ತೊರೆದು ಜೀವಿಸಬಹುದೇ ಹರಿ ನಿನ್ನ ಶರಣಗಳ. ನೀವ್ ಹಾಡ್ತಾ ಇದ್ರೆ ಹೇಗೆ ಸ್ಟೇಜ್ ಮೇಲೆ ನೀವ್ ಹಾಡ್ಬೇಕಾದ್ರೆ ಒನ್ಸ್ ಮೋರ್ ಅಂತ ಯಾವಾಗ್ಲೂ ಬರುತ್ತೋ ಹಾಗೆ ಹೇಳ್ತಾನೆ ಇರ್ಬೇಕಂತ ಅನ್ಸುತ್ತೆ. ನೀವ್ ಹೇಳ್ತಾ ಇದ್ರಿ ಮೈಸೂರಿಗೆ ಬಂದ ಮೇಲೆ ನಿಮ್ ಅದೃಷ್ಟ ಕುಲಾಯಿಸ್ತು ಅಂತೆಲ್ಲ ಹೇಳಿದ್ರಿ. ಯೂಶಲ್ ಆಗಿ ಒಂದ್ ಊರಿಂದ ಒಂದ್ ಊರಿಗೆ ಹೋದ ತಕ್ಷಣ ಹೊಂದ್ಕೊಳ್ಳೋಕೆ ಸ್ವಲ್ಪ ಟೈಮ್ ಬೇಕು, ಅಲ್ಲಿ ವಾತಾವರಣಕ್ಕೆ ಅಡ್ಜಸ್ಟ್ ಆಗ್ಬೇಕು, ಜನದ ಜೊತೆ ಬೆರಿಬೇಕು, ಅಲ್ಲಿ ಏನಿದೆ ಇಲ್ಲ ಗೊತ್ತಾಗ್ಬೇಕು ಅಂತ. ಬಟ್ ನೀವು ಮೈಸೂರಿಗೆ ಬರ್ತಿದ್ದಂಗೆ ಎಷ್ಟು ಲೀಲಾಜಾಲವಾಗಿ ಸಂಗೀತದ ಜೊತೆ ಹೇಗೆ ಹೊಂದ್ಕೊಂಡ್ರಿ? ಹೆಂಗಿತ್ತು ಆ ಒಂದು ಸ್ಟಾರ್ಟಿಂಗ್ ಆಫ್ ಸಂಗೀತದ ಜೊತೆ ನಮ್ಮ ಮೈಸೂರಿನ ಒಡನಾಟದಲ್ಲಿ? ಯಾಕಂದ್ರೆ ನಾನು ಅವಾಗ್ಲೇ ಅಂದಂಗೆ ಅಲ್ಲಿ ಮಸ್ಕತ್ ಕನ್ನಡ ಸಂಘ ಇದ್ದಿದ್ರಿಂದ ಅಲ್ಲಿ ಕನ್ನಡ ಮಾತಾಡೋರು ಸುಮಾರು ಜನ ಇದ್ರು. ಹಂಗಾಗಿ ಇಲ್ಲಿ ನನಗೆ ಅಡಾಪ್ಟ್ ಆಗ್ಲಿಕ್ಕೆ ಹೆಚ್ಚು ಸಮಯ ನನಗೆ ಬೇಕಾಗಿಲ್ಲ ಒಂದು. ಬಟ್ ನೀವ್ ಅಂದಂಗೆ ಸಂಗೀತ ಎಲ್ರು ಕೂಡ್ಸಕ್ಕೆ ಮಸ್ಕತ್ತಲ್ಲಿ ಇದ್ರು ಕೂಡ ಅಲ್ಲಿ ಸ್ವಲ್ಪ ನಮ್ಗೆ ಕನ್ನಡ ಮಾತಾಡೋದು ಹೇಗೆ ನಮ್ಗೆ ವ್ಯವಹಾರ ಜಾಸ್ತಿ ಇದ್ದಿದ್ರಿಂದ ಅಲ್ಲಿ ನನ್ಗೆ ಇಲ್ಲಿ ಹೊಂದ್ಕೊಳಕ್ಕೆ ನನಗೆ ಹೆಚ್ಚು ಸಮಯ ನನಗೆ ಕಷ್ಟ ಏನಾಗ್ಲಿಲ್ಲ. ಸರ್, ನಿತಿನ್ ರಾಜಾರಾಮ್ ಶಾಸ್ತ್ರಿ ಅಂದ ತಕ್ಷಣ ನಮ್ಗೆ ಇನ್ನೊಂದು ಹೆಸರು ತುಂಬಾನೇ ನೆನ್ ಬರೋದು ರಾಜು ಅನಂತ್ ಸ್ವಾಮಿ ಸರ್. ನಾನು ನಿಮ್ಮ ಸ್ಕೂಲ್ಗೆ ಎಂಟ್ರಿ ಆಗ್ತಿದ್ದ ಹಾಗೇನೆ ಫಸ್ಟ್ ಕಣ್ಣಿಗೆ ಬಿದ್ದಿದ್ದೆ ರಾಜು ಅನಂತ್ ಸ್ವಾಮಿ. ಅವರ ಪರಿಚಯ ನಿಮ್ಗೆ ಯಾವಾಗ ಆಗಿತ್ತು? ಇದೊಂದು ದೊಡ್ಡ ಕಥೆ ಇದೆ, ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೀನಿ ನಾನು. ಪ್ರತಿಭಾ ವೇದಿಕೆ ಅಂತ ಇಲ್ಲಿ ಮೈಸೂರಲ್ಲಿ ಒಂದು ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ಅದು ಸಾಮಾನ್ಯವಾಗಿ ನಾನು SSLC ಓದ್ತಿರ್ಬೇಕಾದ್ರೆ ಮತ್ತೆ PUC ಓದ್ತಿರ್ಬೇಕಾದ್ರೆ ಸತತವಾಗಿ 1-2 ವರ್ಷ, 1 ವರ್ಷ ಅದೇ ನಾನು ಅನ್ನಲ್ಲ, ಅವಾಗೆಲ್ಲ ನಾವು ಕಸೆಟ್ ಯುಗದಲ್ಲಿ ಬರೀ ಕವರ್ ನೋಡ್ಕೊಂಡು ಅವ್ರು ಹಿಂಗೆ ಅಂತ ನಾವು ಹಂಗೆ ನೋಡ್ತಿದ್ವಿ ಅಷ್ಟೇ ವಿನಃ ಎದುರಲ್ಲಿ ನೋಡೋ ಭಾಗ್ಯ ಇಷ್ಟು ಬೇಗ ಸಿಗತ್ತೆ ಅಂತ ಯಾರು ಅನ್ಕೊಂಡು ಇರ್ಲಿಲ್ಲ. ಫಸ್ಟ್ ಇಯರ್ C ಅಶ್ವಥ್ ಅವರ ಹತ್ರ ಶಿಬಿರ ನಡೆಸಿದ್ರು. PUC ಬಂದಾಗ ಅದೇ ಪ್ರತಿಭಾ ವೇದಿಕೆಯವರು ಇಲ್ಲಿ ಆದಿಚುಂಚನಗಿರಿ ಸ್ಕೂಲಿನ ಒಂದು ಹಾಲ್ ನಲ್ಲಿ ರಾಜು ಸರ್ ಅವರ ಶಿಬಿರವನ್ನ ನಡೆಸಿದ್ರು. 4-5 ವಾರಗಳ ಕಾಲ ಪ್ರತಿ ಭಾನುವಾರ
ನಮ್ಗೆ ಅಲ್ಲಿ ಹೋಗ್ಬೇಕು ಅಂದ್ರೆ ಅವ್ರ ಹತ್ರ ಕಲಿಬೇಕು ಅಂದ್ರೆ ಅದು ದೊಡ್ಡ ಹಬ್ಬ. ಹೌದು. ಯಾಕೆ ಅಂತಂದ್ರೆ ಇಲ್ಲಿ ನಾನು ಮೆನ್ಷನ್ ಮಾಡೋಕ್ಕೂ ಬಿಡುವ ಗೊತ್ತಿಲ್ಲ. ಆ ಪ್ರತಿಯೊಬ್ಬ ಕಂಪೋಸರ್ದು ಅವ್ರದ್ದೇ ಆದ ಒಂದು ಮೂಡ್ ಇರುತ್ತೆ. ಹೌದು. ಆಮೇಲೆ ಪ್ರತಿಯೊಬ್ಬ ಕಂಪೋಸರ್ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಅಲ್ಲಿ ಹೇಳ್ಕೊಡ್ಬೇಕಾದ್ರೆ ಅವರ ಎಕ್ಸ್ಪೆಕ್ಟೇಷನ್ಸ್, ಸ್ಟೈಲ್ಸ್ ಆಫ್ ಪರ್ಫೆಕ್ಷನ್ ತುಂಬಾನೇ ಡಿಫರೆಂಟ್ ಆಗಿದೆ. ನಾವು ಹಾಡುಗಳ ಮೂಲಕ ಅಷ್ಟೇ ಅವ್ರು ನಮ್ಗೆ ಗೊತ್ತಿರೋದು. ನೀವು ಅವ್ರ ಶಿಷ್ಯ ಅಂತ ಕೇಳ್ಕೊಟ್ಟಿದೀನಿ. ಸೊ ಅವರ ಮಾನಸ ಶಿಷ್ಯ ನಾನು. ಅಂದ್ರೆ ರೆಗ್ಯುಲರ್ ಆಗಿ ನಾನು ಅವ್ರ ನಾನು ಹೋಗ್ಲಿಲ್ಲ, ಆದ್ರೆ ಅವರ ಟೀಚಿಂಗ್ ಸ್ಟೈಲ್ಸ್ ನನ್ನಲ್ಲಿ ತುಂಬಾ ಇನ್ಫ್ಲೂಯೆನ್ಸ್ ಆಗಿ ಈಗ ಅವರ ಟೀಚಿಂಗ್ ಸ್ಟೈಲ್ಸ್ ನೇ ಅನುಸರಿಸ್ಕೊಂಡು ಇವಾಗ ನಾದಾಮೃತ ಸಂಗೀತ ವಿದ್ಯಾಲಯ ಅಂತ ಏನಾರ ಒಂದು ಹೇಳ್ಕೊಡ್ಬೇಕು. ಯಾರಾದ್ರೂ ತಪ್ಪು ಮಾಡ್ತು ಅಂತಂದ್ರೆ ಅದನ್ನ ಹ್ಯೂಮರ್ ಮೂಲಕ ಅದನ್ನ ಆ ತಪ್ಪನ್ನ ತಿದ್ದೋರು. ಅದು ವಿದ್ಯಾರ್ಥಿಗಳ ಲೆವೆಲ್ಗೆ ಇಳಿದು ಅವರು ತಪ್ಪನ್ನ ತಿದ್ದೋರು. ನಿಮ್ಮ ಮೊದಲನ ಭೇಟಿ ಹೇಗಿತ್ತು? ನೋ ವರ್ಡ್ಸ್. ಮೊದಲು ಹೇಳ್ಸ್ಕೊಂಡಿದ್ದಂತ ಒಂದು ಹಾಡು ಅಂತಂದ್ರೆ ಒಂದು ರವೀಂದ್ರ ಗೀತೆಯ ಒಂದು ಅನುವಾದ, ಅನಂತ್ ಅಂತ ಅಂದ್ಬಿಟ್ಟು ಅವರು ಅದನ್ನ ಅನುವಾದ ಮಾಡಿದ್ರು. ಆ ಹಾರ್ಮೋನಿಯಂ ನಾದ ಕಿವಿಗೆ ಬಿದ್ದಾಗ ಆದಂತ ಅನುಭವ ರೋಮಾಂಚಕಾರಿ ಅಂತ ಹೇಳ್ಬೋದು. ಆಮೇಲಿಂದ ಒಂದಷ್ಟು ಹಾಡುಗಳು ಹೇಳಿಸ್ಕೊಂಡಿ. ಅನಂತರ ಸೆಕೆಂಡ್ PUC ನಲ್ಲಿ ಇದ್ದಾಗ ಕರ್ನಾಟಕಕ್ಕೆ ಕಾಲಿಟ್ಟಿದ್ದು ಮೊದಲನೇ ರಿಯಾಲಿಟಿ ಶೋ, ಸುಗಮ ಸಂಗೀತಕ್ಕೆ ಅಂತಾನೆ ಮೀಸಲಿದ್ದಂತಹ ಒಂದು ರಿಯಾಲಿಟಿ ಶೋ MSI ನಿತ್ಯೋತ್ಸವ ಅಂತ. ಅದು ಬಹಳ ಸಕ್ಸಸ್ ಅನ್ನ ಕಂಡು. ಅಷ್ಟು MSI ಗೀತೆಗಳ ಸೀರೀಸ್ ಇತ್ತಲ್ಲ, ಫಸ್ಟ್ ರಿಯಾಲಿಟಿ ಶೋ. ಅದು ಫಸ್ಟ್ ರಿಯಾಲಿಟಿ ಶೋ. ಅದಾದ್ಮೇಲೆ ಈ MSI ಗೀತೆಗಳ ಸಕ್ಸಸ್ ಆದ್ಮೇಲೆ ಬಂದಿದ್ದು MSI ನಿತ್ಯೋತ್ಸವ. ಯಾಕೆಂತಂದ್ರೆ ಸುಗಮ ಸಂಗೀತ ಕ್ಷೇತ್ರದಲ್ಲಿ ಹೊಸ ಪ್ರತಿಭೆಗಳನ್ನ ಪರಿಚಯ ಮಾಡಿಸ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಮ್ಮ ಶ್ರೀನಿವಾಸ್ ಜಿ ಕಪ್ಪಣ್ಣ ಸರ್ ಅವರ ನಿರ್ದೇಶನದಲ್ಲಿ ಬಂದಂತ ಸುಗಮ ಸಂಗೀತಕ್ಕೆ ಅಂತಾನೆ ಇದ್ದಂತಹ ಏಕೈಕ ರಿಯಾಲಿಟಿ ಶೋ ಅಂತಂದ್ರೆ MSI ನಿತ್ಯೋತ್ಸವ. ಸೊ ಅದರಲ್ಲಿ ಮುಂಚಿನ ಈಗ C ಅಶ್ವಥ್ ಸರ್ ಆಗಿರ್ಬೋದು, ಈಗ ರಾಜು ಸರ್ ಆಗಿರ್ಬೋದು, ಅವರವ್ರಗಳೇ ತೀರ್ಪುಗಾರರಾಗಿದ್ದು. That was our extended session of learning. ಪ್ರತಿಯೊಬ್ರು ಕೂಡ we were literally shivering. ನಾನು ಅಂತ ಅಲ್ಲ, ಅವ್ರ ಮುಂದೆ ಹಾಡೋದು ಅಂತಾರೆ. ಏನಾದ್ರು ತಪ್ಪು ಮಾಡ್ಬಿಟ್ರೆ ಅವ್ರು ಎಲ್ಲಿ, ಬಿಕಾಸ್ ಶಿಬಿರದಲ್ಲಿ ನಾವು ಹಾಡೋದು ಬೇರೆ, ನಾವು ಸೋಲೋ ಪರ್ಫಾರ್ಮೆನ್ಸಸ್ ಗಳು ಮಾಡೋದು ನಾವು ಅದೇ ಬೇರೆ. ನೀವು ಅಶ್ವಥ್ ಸರ್ ಮತ್ತೆ ರಾಜು ಸರ್ ಮುಂದೆ ಹಾಡಿದಂತ ಹಾಡು ಯಾವ್ದಾದ್ರು ನೆನಪಿದ್ಯಾ? ಅವ್ರ ಮುಂದೆ ಈ ಹಾಡನ್ನ ಹೇಳಿದೆ ಅಥವಾ ಅವ್ರು ಏನಾದ್ರು? ನಾನು ಹೇಳ್ಬೇಕು ಅಂತಂದ್ರೆ MSI ಗೀತೆಗಳ ಸೀರೀಸ್ ಆಯ್ತಲ್ಲ, ಅದಾದ್ಮೇಲೆ ಹೊಸ ಚಿಗುರು ಹಳೆ ಬೇರು ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಸ್ಟುಡಿಯೋ ನಲ್ಲಿ ಫಸ್ಟ್ ಹಾಡದಂತ ಸೋಲೋ ಸಾಂಗ್ ಅಂತಂದ್ರೆ ಅಶ್ವಥ್ ಸರ್ ಅವ್ರ ಡೈರೆಕ್ಷನ್ ಆಗಿ ನಾನು ನಿನ್ನ ಪ್ರೀತಿಸುವೆನು ಅಂತ HSV ಅವರ ಒಂದು ರಚನೆ. ಅಲ್ಲ, ನೀವು ಡೈರೆಕ್ಷನ್ ಅಲ್ಲಿ ಹಾಡೋದಕ್ಕೂ ಮುಂಚೆ ಈಗ ನೀವು ಶಿಬಿರದೆಲ್ಲ ಕಲ್ತು ಕಾಂಪಿಟೇಷನ್ ಅಂತ ಹೋಗಿ ನಿಂತು ಹಾಡಿದ್ದಾಗ ಯಾವ ಹಾಡು ಹೇಳಿದ್ರಿ ಅವ್ರ ಮುಂದೆ? ಕರೆಕ್ಟ್. ಬೇಂದ್ರೆ ಅವರ ಒಂದು ರಚನೆ. ಆತನಾಕೆ ನಮ್ಮ ಜೀವನೌಕೆಯ ತಮ್ಮ ಧ್ರುವ ಮರೆಯದಂತೆ ನಡೆಸುತ್ತಲಿರಲಿ. ಈ ನಾನು ನೀನು ಒಂದೇ ತಾನಿನ ತಾನು, ತಾಳಲಯ ರಾಗಗಳು ಸಹಜ ಬರಲಿ. ಬದುಕು ಮಾಯೆಯ ಮಾಟ, ಮಾತು ನೊರೆ ತೆರೆಯಾಟ, ಜೀವಮಾನದ ತುಂಬ ಗುಂಭ ನೀರು. ಕರುಣೋದಯದ ಕೂಡ ಅರುಣೋದಯವು ಇರಲು, ಎದೆಯು ತುಂಬುತ್ತಲಿದೆ ಹೊಚ್ಚ ಹೊನ್ನೀರು. ಬದುಕು ಮಾಯೆಯ ಮಾಟ, ಮಾತು ನೊರೆ ತೆರೆಯಾಟ, ಜೀವಮಾನದ ತುಂಬ ಗುಂಭ ಮುನ್ನೀರು.
ಸರ್ ಈ ಹಾಡು ಹೇಳಿದಾಗ ಏನಂತ ಹೇಳಿದ್ರು? ಆ ಪ್ರೋಗ್ರಾಮ್ದೇ ಒಂದು ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ಹೇಳಿ. ನಾ ಹಾಡ್ತಾ ಇದ್ದೀನಿ. ಹಾ. ಯೂಶಲಿ ಅಶ್ವಥ್ ಸರ್ನ ಇಂಪ್ರೆಸ್ ಮಾಡೋದು ಬಹಳ ಕಷ್ಟ ಇದೆ. ಈ ಮಾತನ್ನ ನನ್ಗೆಲ್ಲೋ ಇನ್ನೂ ಒಂದ್ ಕಡೆ ಕೇಳಿ ಕಷ್ಟ ಅಂತ. ಬಹಳ ಕಷ್ಟ. ಅವರು ಸಂಯೋಜನೆ ಯಾರ ಹಾಡ್ಬೇಕಾದ್ರೆ ಏನಾದ್ರು ಎಡವಟ್ಟಾಯ್ತು ಅಂತಂದ್ರೆ ತಕ್ಷಣ ಕೋಪ ಮಾಡ್ಕೊಂಡ್ಬಿಡೋರು. ಹೀಗೆ ಬೇಕು ಅಂತ ಅದೊಂದು ಇಲ್ಲ. ಬಟ್ ಹಿ ವಾಸ್ ವೆರಿ ಸ್ಟ್ರೇಟ್ ಫಾರ್ವರ್ಡ್. ಅವರ ಸಂಯೋಜನೆಗಳು ಅಂತಂದ್ರೆ ನಾನು ಅವಾಗಲೇ ನನಗೆ ಕಂಪೋಸರ್ಸ್ ಮೂಡ್ ಅಂತ ಒಂದಿರತ್ತೆ. ಆ ಕಂಪೋಸರ್ ಮೂಡ್ ಕೆಡದೇ ಇರೋ ರೀತಿಲಿ ನಾವು ನಡ್ಕೋಬೇಕಾಗಿ ಬರ್ತಿತ್ತು. ಇಮಿಡಿಯೇಟ್ ಆಗಿ ಮೈಕ್ ಎತ್ಕೊಂಡ್ರು. ಎಲ್ಲಿ ಬೈದ್ ಬಿಡ್ತಾರೋ ಅಂತ ನನಗೆ ಇಲ್ಲಿ ಗಡ 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 ನಡಕ್ತಾ ಇತ್ತಲ್ಲಿ ನನಗೆ. ನೋಡಿದ್ರೆ ಲಾಸ್ಟ್ ಪಲ್ಲವಿ ನನ್ ಜೊತೆಗೆ ಹಾಡ್ಬಿಡೋದು. I was in for a shock. Surprise, ಅದೇನ್ ಹೇಳ್ತಿರೋ ಗೊತ್ತಿಲ್ಲ. I was in for a surprise actually. ಆಮೇಲೆ you impressed him finally. I impressed him ಅಥವಾ ದೇವ್ರು ನನ್ ಕೈಲಿ ಇಂಪ್ರೆಸ್ ಮಾಡ್ಸಿಟ್ಟಿದೋ ಅದು ನನ್ಗೆ ಗೊತ್ತಿಲ್ಲ. ಬಟ್ ಏನೋ ಎವ್ರಿಬಡಿ ಮೇಡ್ ಮೈ ಡೇ ಅವತ್ತು. MSIL ಒಂದು ರಿಯಾಲಿಟಿ ಶೋ ಅಲ್ಲಿ ಒಂದು ಕಾಂಪಿಟೇಷನ್ ಅಲ್ಲಿ ನೀವು ಹಾಡ್ ನಂತರ ಇನ್ನೊಂದು ಅದ್ಭುತವಾದ ರಿಯಾಲಿಟಿ ಶೋ ಅಲ್ಲಿ ನಾವು ನಿತಿನ್ ರಾಜಾರಾಮ್ ಶಾಸ್ತ್ರಿ ಅವ್ರನ್ನ ನೋಡಿದ್ದು ಅಂದ್ರೆ ಎದೆ ತುಂಬಿ ಹಾಡುವೆನು. ಮತ್ತೊಬ್ಬ ಲೆಜೆಂಡ್ರಿ. ಯಾರು ತಾನೇ SPB ಸರ್ ಅಂದ್ರೆ ಇಷ್ಟ ಇಲ್ಲ ಅನ್ನೋದು ಇಲ್ವೇ ಇಲ್ಲ ನನ್ನ ಪ್ರಕಾರ. ಎದೆ ತುಂಬಿ ಹಾಡುವೆನು ಅನ್ನೋದು ಆ ಟೈಮಲ್ಲಿ ಸಿಕ್ಕಾಪಟ್ಟೆ ಮನೆಗೂ ಹತ್ತಿರವಾಗಿದ್ದಂತಹ ಒಂದು ಶೋ. ಅದರಲ್ಲೂ SPB ಸರ್ ನಡ್ಸ್ಕೊಂತಿದ್ದಂತಹ ಶೋ. ಆ ಒಂದು ಕಾರ್ಯಕ್ರಮಕ್ಕೆ ಎಂಟ್ರಿ ಆಗಿದ್ ಹೇಗಿತ್ತು? SPB ಸರ್ ಜೊತೆ ಒಡನಾಟ ಇತ್ತ? ಮಾತಾಡಿದ್ರ? ಹೇಗಿತ್ತು? ಆ ಒಂದು ಅನುಭವನ ಶೇರ್ ಮಾಡ್ತೀವಿ ಸರ್. ಕೃತಿಕಾ, ನೀವು ನೋಡ್ತಿರೋ ಹಾಗೆ ಮುಂಚೆ ETV ಇರೋದು ಅವಾಗೆಲ್ಲ ಎದೆ ತುಂಬಿ ಹಾಡುವೆನು ಅಂದಾಗ ಸಂಡೇ SPB ಸರ್ ಬರೇ ಹಾಡ್ತಾ ಇದ್ದಂತ ಒಂದು ಸೀರೀಸ್ ನಡೀತಾ ಇತ್ತು. ಆಮೇಲೆ ಅನ್ವೇಷಣೆಗೆ ಅದ್ ಬದಲಾಯ್ತು. ಗಾಯಕಿಯರ ಹೊಸ ಶೋಧ ಅದೊಂದು ಸರಣಿ ಶುರು ಆಯ್ತು. ಅದಾದ್ಮೇಲೆ ಕಾಂಪಿಟೇಷನ್ ಸೀರೀಸ್ ಬಂತು. 2003-2004 ನಲ್ಲಿ ಬಂತು ವೆರಿ ಫಸ್ಟ್ ಬ್ಯಾಚ್ ವಿದೌಟ್ ಸ್ಪಾನ್ಸರ್ಸ್. ಆ ಸೀರೀಸ್ ನಲ್ಲಿ ವೆರಿ ಫಸ್ಟ್ ಬ್ಯಾಚ್ ನಲ್ಲಿ ಸೆಕೆಂಡ್ ಎಪಿಸೋಡ್ ನಲ್ಲಿ ವೆರಿ ಫಸ್ಟ್ ಕಂಟೆಸ್ಟೆಂಟ್ ಆಗಿದ್ದೆ ನಾನು. ನಿತಿನ್ ರಾಜಾರಾಮ್ ಶಾಸ್ತ್ರಿ ಅವರು ಎಂಟ್ರಿ ಆಗಿದ್ರು. ಹೆಂಗೆ ಸರ್ ಫಸ್ಟ್ ಹೋಗಿ? ಆಮೇಲೆ ಬಾಲು ಸರ್ ಆನ್ ಕ್ಯಾಮ್ರಾ ಕೂಡ ಅಲ್ಲ, ಆಫ್ ಕ್ಯಾಮ್ರಾ ಮಾತ್ರ ಹಿ ವಾಸ್ ಎ ಚೆಕ್. ಅವರು ನಮ್ಗೆ ಧೈರ್ಯ ತುಂಬ್ತಾ ಇದ್ದಿದ್ ರೀತಿ ಹೇಗಿತ್ತು ಅಂತಂದ್ರೆ, ಯು ಡೋಂಟ್ ಸಿಂಗ್ ಫಾರ್ ಯೋರ್ ಸೆಲ್ಫ್, ಸಿಂಗ್ ಫಾರ್ ದಿ ಆಡಿಯನ್ಸ್, ಆಲ್ ದ ಬೆಸ್ಟ್ ಅಂತ ಅಂದ್ಬಿಟ್ಟು ನಮ್ಗೊಂದು ಧೈರ್ಯ ತುಂಬಿ ಆಮೇಲೆ ಅವ್ರ ಸೀಟ್ ನಲ್ಲಿ ಹೋಗಿ ಕೂತ್ಕೊಳ್ಳೋದು. ಸೀಟ್ ನಲ್ಲಿ ಕೂತ್ ಮೇಲೂ ಏನೋ ಒಳ್ಳೆ ಅವ್ರ ಮನೆ ಮಕ್ಕಳ ತರನೇನೆ ನಮ್ ಜೊತೆಗೆ ಇಂಟ್ರಾಕ್ಟ್ ಮಾಡೋರು. ಆ ತರದ್ದು ನಾನು ನನ್ ಜೊತೆಗೂ ಅದೊಂದು ಎಕ್ಸ್ಪೀರಿಯನ್ಸ್ ಹಂಚ್ಕೋತೀನಿ. ಎಪಿಸೋಡ್ ನಲ್ಲಿ ನಾವು ಭಾಗವಹಿಸಕ್ಕಿಂತ ಮುಂಚೆ ಹಿಂದಿನ ದಿನ ಒಂದು ಶೀಟ್ ನಲ್ಲಿ ರಿಹರ್ಸಲ್ ಇರೋದು, ಒಂದು ರಿಹರ್ಸಲ್ ಇರೋದು, ಒಂದು ಶೀಟ್ ನಲ್ಲಿ ಯಾವ್ಯಾವ ಹಾಡುಗಳು ನಾವು ನಮ್ಗೆ ಇಷ್ಟ ಅನ್ನೋದು ಒಂದ್ 3 ಸಾಂಗ್ ಕೊಡ್ಬೇಕಾಗಿತ್ತು. ಅಲ್ಲಿ ಸಣ್ಣ ಜಾಗ ಇತ್ತು ಅಷ್ಟೇ. ಈ ಪ್ರೀತಿ ಒಂಥರ ಅಂತಷ್ಟೇ ಬಂದ್ವಿ, ಕಚ್ಚುಗುಳಿಗೆ ಜಾಗ ಇರ್ಲಿಲ್ಲ. SPB ಸರ್ ನೋಡ್ಬಿಟ್ಟು ಈ ಪ್ರೀತಿ ಒಂಥರ ಏನು ಅಂತ ಗೊತ್ತಿಲ್ಲ. ಆಮೇಲೆ ಸಾಹಿತ್ಯ, ಸಂಗೀತ, ಗಾಯಕರೆಲ್ಲ ಹೇಳ್ಬಿಟ್ಟು ನನಗೆ ಅವ್ರು ಕೇಳಿದ್ರು ಒಂಥರ ಏನ್ ಸರ್ ಅದು ಅಂತಂದ್ರೆ, ನಾನು ಸುಮ್ಮನೆ ಕಚ್ಚಿಗುಳಿ ಅಂತಂದ್ರೆ ಅವ್ರ ರಿಯಾಕ್ಷನ್ ಹೆಂಗಿತ್ತು, ಅವ್ರ ಕಚ್ಚಿಗುಳಿ ಅಂದ ತಕ್ಷಣ ಅಯ್ಯೋ ಹೇಳ್ತಾ ಇದ್ರೆ ವಿ ಕ್ಯಾನ್ ರಿಕಾಲ್ ಹಿಸ್ ಎಕ್ಸ್ಪ್ರೆಷನ್, ಅವ್ರು ಕೂತಿದ್ದು, ಮಾತಾಡ್ತಿದ್ದ ರೀತಿ ಪ್ರತಿಯೊಂದು ಕಣ್ಮುಂದೆ ಬರುತ್ತೆ. ಅಂತಾನೆ ಅಲ್ಲ, ಪ್ರತಿಯೊಬ್ಬ ಗಾಯಕರಿಗೂ, ಪ್ರತಿಯೊಬ್ಬ ವಾದಕರಿಗೂ ಇವತ್ತಿಗೂ SPB ಅಂದ ತಕ್ಷಣ ಒಂದು ಇನ್ಸ್ಪಿರೇಷನ್ ಅಂಡ್ ಅನ್ ಎಮೋಷನ್. ಎಸ್, ವೆರಿ ಟ್ರೂ. ಅಂಡ್ ಅವರ ತೀರೋಗಾದ್ಮೇಲಂತೂ ನಮ್ಗೊಂದು ಕೊರಗಿದೆ. ಅದು ಕೊರೋನಾ ನಡೀತಿರ್ಬೇಕಾದ್ರೆ ಅವ್ರು 2020 ಸೆಪ್ಟೆಂಬರ್ ನಲ್ಲಿ ಅವ್ರು ತೀರೋಗಿದ್ದು. ನಾವುಗಳು ಯಾರು ಬಾಲುಸನ್ನ ನಾವು ಹತ್ತಿರ ನಾವು ನೋಡಕ್ ಆಗ್ಲಿಲ್ವಲ್ಲ, ಬರೀ ಟಿವಿ ನೋಡಕ್ ಆಯ್ತಲ್ಲ ಅನ್ನೋದು ಆ ಕೊರಗು ಇವತ್ತಿಗೂ ಇರುತ್ತೆ.
ಇತ್ತೀಚೆಗೆ ನೀವು ಎದೆ ತುಂಬಿ ಹಾಡುವೆನು ಕವರ್ ಸಾಂಗ್ ನ ಕೂಡ ಯಾರೆಲ್ಲ ಎದೆ ತುಂಬಿ ಹಾಡುವೆನು ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು ಎಲ್ಲರೂ, ಸೊ ಮೈಸೂರವರು ಸ್ಪೆಷಲಿ ಆ ಕವರ್ ಸಾಂಗ್ ನ ಕೂಡ ಹಾಡಿದ್ರಿ, ಎದೆ ತುಂಬಿ ಹಾಡುವೆನು, ಐ ಆಮ್ ನಾಟ್ ರಾಂಗ್. ತುಂಬಾ ಚೆನ್ನಾಗಿ ಬಂದಿತ್ತು ಅದು. ಸರ್ SPB ಸರ್ ಮುಂದೆ ಹಾಡಿದಂತ ಯಾವ್ದಾದ್ರು ಒಂದು ಹಾಡು ಅವ್ರ ಕಡೆಯಿಂದ ಶಭಾಷ್ ಅಂತ ಅನ್ನಿಸ್ಕೊಂಡಿದ್ದ ಹಾಡು ನಮಗೋಸ್ಕರ? ತುಂಬಾ ಇವೆ. ಅದರಲ್ಲಿ ನಾನು ಫಸ್ಟ್ ಹಾಡಿದಂತ ಒಂದು ಹಾಡು ಬ್ರಹ್ಮಾಂಜಲಿ ತಾಂಡವ ನೃತ್ಯ ಕರ್ತಗೆ ದಿವ್ಯಾಂಜಲಿ ಲಾಸ್ಯ ಖೇಲನ ಲೋಲಗೆ ಬ್ರಹ್ಮಾಂಜಲಿ ಭಕ್ತಿಂಜಲಿ ಸಿದ್ಧಯೋಗೀಂದ್ರ ಸತ್ಕವಿಗೆ ನೃತ್ಯಾಂಜಲಿ ನಾಟ್ಯ ಕೋವಿದವರರಿಗೆ ನೃತ್ಯಾಂಜಲಿ ನಾಟ್ಯ ಕೋವಿದವರರಿಗೆ ಬ್ರಹ್ಮಾಂಜಲಿ ತಾಂಡವ ನೃತ್ಯ ಕರ್ತಗೆ ದಿವ್ಯಾಂಜಲಿ ಲಾಸ್ಯ ಖೇಲನ ಲೋಲಗೆ ಬ್ರಹ್ಮಾಂಜಲಿ ಶುಭವು ಶುಭವು ಸಾಹಿತ್ಯ ಪ್ರಿಯರಿಗೆ ಶುಭವು ಶುಭವು ಸಂಗೀತವಿದರಿಗೆ ಶುಭವು ಶುಭವು ನಾಟ್ಯಾವಲೋಕರಿಗೆ ಶುಭವು ಶುಭವು ಸಿರಿ ಕನ್ನಡಿಗರಿಗೆ ಬ್ರಹ್ಮಾಂಜಲಿ ತಾಂಡವ ನೃತ್ಯ ಕರ್ತಗೆ ದಿವ್ಯಾಂಜಲಿ ಲಾಸ್ಯ ಖೇಲನ ಲೋಲಗೆ ಬ್ರಹ್ಮಾಂಜಲಿ. ಓ ನಿಜವಾಗ್ಲೂ ಆ ಸಾಂಗ್ ಮಾತ್ರ ಕೇಳ್ತಾ ಇದ್ರೆ ಗೂಸ್ ಬಾಂಬ್ಸ್ ಬರುತ್ತೆ. ಆನಂದ ಭೈರವಿ ಮೂವಿಯ ಎಲ್ಲಾ ಹಾಡುಗಳು ಅಷ್ಟೇ ಚೆನ್ನಾಗಿದೆ. ನೀವು ಆಕ್ಚುಲಿ ಏನ್ ಓದಿರೋದು ಸರ್? ನಾನು BCom ಅಂಡ್ ಮಾಸ್ಟರ್ಸ್ ಇನ್ ಮ್ಯೂಸಿಕ್. ಓಕೆ, ಒಬ್ಬ ಮ್ಯೂಸಿಷಿಯನ್ ಆಗ್ಬೇಕು ಅಂತ ಅಂದ್ರೆ ಈಗ ನೀವು ಹೇಳಿದ್ರಿ ಮಾಸ್ಟರ್ಸ್ ಇನ್ ಮ್ಯೂಸಿಕ್ ಮಾಡಿದೀನಿ ಅಂತ ಹೇಳಿದ್ರು. ಸೊ BCom ಮಾಡ್ಬೇಕಾದ್ರೆ ಹಾಡುಗಳನ್ನೆಲ್ಲ ಹೇಳ್ತಾ ಇದ್ರಿ, ಆಲ್ರೆಡಿ ನೀವು ಕ್ಯಾಸೆಟ್ ಯುಗದಲ್ಲಿ ಮಿಂಚ್ತಾ ಇದ್ರಿ. ಮ್ಯೂಸಿಷಿಯನ್ ಆಗ್ಬೇಕು ಅಂತ ಫಿಕ್ಸ್ ಆಗಿದ್ರೆ ಅಥವಾ ಇಲ್ಲ ನಾನು ಈಗ ನಿಮ್ ತಂದೆಯವ್ರ ಇಂಜಿನಿಯರ್ ಅಂತ ಹೇಳ್ತಾ ಇದ್ರಿ, ಸೊ ಬೇರೆ ಪ್ರೊಫೆಷನ್ಸ್ ಗೆ ಏನಾದ್ರು ಹೋಗ್ಬೇಕು ಅಂತ ಏನಾದ್ರು ಅನ್ಕೊಂಡಿದ್ರ? ಹೇಗಿತ್ತು ಆ ಒಂದು ಡಿಸಿಷನ್ ಮೇಕಿಂಗ್? ಸ್ವಲ್ಪ ಚಾಲೆಂಜಿಂಗ್ ಇತ್ತು. ಯಾಕಂದ್ರೆ BCom ಆದ ತಕ್ಷಣನೇ ರಂಗಾರಾಮ್ ಸೈನ್ಸ್ ನಲ್ಲಿ ನನ್ನ BCom ಪ್ರೊಫೆಷನ್ ಮೇಲೆ ಸ್ವಲ್ಪ ವರ್ಷ ನಾನು ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಿದೆ. ಓಕೆ. ಅದಾದ್ಮೇಲೆ ಎದೆ ತುಂಬಿ ಹಾಡುವ ಶೋ ಪಾಯ ಹಾಕೊಡ್ತು ಅಷ್ಟೇ. ಅದಾದ್ಮೇಲೆ 2007ರಲ್ಲಿ ಬಂದಿದ್ದು ಸುವರ್ಣ ಚಾನೆಲ್ ನಲ್ಲಿ ಕಾನ್ಫಿಡೆನ್ಸ್ ಸ್ಟಾರ್ ಸಿಂಗರ್ ರಿಯಾಲಿಟಿ ಶೋ. ಅದು ನಮ್ಗೆ ಹೌ ಟು ಫೇಸ್ ದ ಸ್ಟೇಜ್ ಅಂಡ್ ಪಬ್ಲಿಕ್ ಪರ್ಫಾರ್ಮೆನ್ಸಸ್ ನಲ್ಲಿ ನಿಮ್ಮ ಅಪಿಯರೆನ್ಸ್ ಹೇಗಿರ್ಬೇಕು, ಜೊತೆಯಲ್ಲಿ ಹೌ ಟು ಫೇಸ್ ದಿ ಆಡಿಯನ್ಸ್. ಯಾಕಂದ್ರೆ ಎದೆ ತುಂಬಿ ಹಾಡುವನು ನಲ್ಲಿ ಕೇಳೋ ಒಂದು ಕ್ಲಾಸ್ ಆಫ್ ಆಡಿಯನ್ಸ್ ಬೇರೆ, ಸ್ಟಾರ್ ಸಿಂಗರ್ ನ ನೋಡುವಂತ ಆಡಿಯನ್ಸ್ ಬೇರೆ. ಹಾಗಾಗಿ ವರ್ಲ್ಡ್ ಇಸ್ ಟೂ ಸ್ಮಾಲ್ ಅಂತ ಅಂದ್ರೂ ಕೂಡ ಮ್ಯೂಸಿಕ್ ಇಂಡಸ್ಟ್ರಿ ಇಸ್ ವೆರಿ ಬಿಗ್ ಅಂತ ನಮ್ಗೆ ಹೇಳ್ಕೊಡ್ತದೆ. ಸೊ ದಟ್ ಸ್ಟಾರ್ ಸಿಂಗರ್ ಏನಂತ ನಾನು ಅಂದಂಗೆ ನಮಗೊಂದು ಒಳ್ಳೆ ಬಿಲ್ಡಿಂಗ್ ಕಟ್ಕೊಟ್ಬಿಡ್ತು. ಇಟ್ ಶೇಪ್ಡ್ ಅವರ್ ಫ್ಯೂಚರ್. ಆಗೆಲ್ಲ ಒಂದಿಷ್ಟು ಈ TRP ಅದು ಇದು ಗಲಾಟೆಗಳು ಇರ್ಲಿಲ್ಲ. ಸೊ ಶುದ್ಧವಾದ ಮನಸ್ಸಿನಿಂದ ನಾವು ಹಾಡ್ತಿದ್ವಿ. ಅಷ್ಟೇ ಶುದ್ಧವಾದ ಮನಸ್ಸಿನಿಂದ ಆಡಿಯನ್ಸ್ ಕೂಡ ನಮ್ಗೆ ಕಾಮೆಂಟ್ಸ್ ಕೊಡೋರು, ರಿಯಾಕ್ಟ್ ಮಾಡೋರು, ಇರೋದನ್ನ ಇದ್ದಂಗೆ ಹೇಳೋರು. ನಾವು ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ, ಬಟ್ ಇಟ್ ಶೇಪ್ಡ್ ಅವರ್ ಫ್ಯೂಚರ್. ನಮ್ಮ ಸೊ ರಿಯಾಲಿಟಿ ಶೋ ಮೂಲಕ ಸ್ಟಾರ್ ಕಾನ್ಫಿಡೆನ್ಸ್ ಸಿಂಗರ್ ಮೂಲಕ ನೀವು ಒಬ್ಬ ಸಿಂಗರ್ ಆಗ್ಬೇಕು ಅಂತ ಅನ್ಕೊಂಡು ಡಿಸೈಡ್ ಅನ್ನು ಮಾಡಿದ್ರಿ. ಸಿನಿಮಾ ಇಂಡಸ್ಟ್ರಿಗೆ ಕಾಲಿಡ್ತೀರಾ, ಅದ್ರಲ್ಲೂ ಸೂಪರ್ ಡೂಪರ್ ಹಿಟ್, ಎಲ್ಲರಿಗೂ ತುಂಬಾ ಹತ್ರವಾಗಿದ್ದ ಹಾಡು ಅಂತ ಅಂದ್ರೆ ಕಾಲೇಜ್ ಕುಮಾರದಲ್ಲಿ ಕೂಸೆ ನಿಜವಾಗ್ಲೂನು ಈಗ್ಲೂ ಎಲ್ಲಾರ ಮೊಬೈಲ್ ಅಲ್ಲೂ ಆ ಹಾಡಿರುತ್ತೆ. ಫಸ್ಟ್ ಮಗುಗೆ ಹಾಡುವಂತ ಹಾಡೋದು ಅಂತ ಅಂದ್ರೆ ತಪ್ಪಾಗಲ್ಲ. ಸೊ ಹೇಗಿತ್ತು ಅದ್ರ ಅನುಭವ? ಈ ವಿಷಯ ನಾನು ಹೇಳಲೇಬೇಕು. ಕಾನ್ಫಿಡೆನ್ಸ್ ಸ್ಟಾರ್ ಸಿಂಗರ್ ಮುಗಿದ ಕೂಡಲೇ 2010ರಿಂದ 2017ರವರೆಗೂ ಸ್ವಾಮೀಜಿಗಳ ಕರೆದು, ದೇಶಿಕೇಂದ್ರ ಮಹಾಸ್ವಾಮೀಜಿಗಳ ಕರೆದು JSS ನಲ್ಲಿ ಈ ತರ ನೀವು ಸಂಗೀತ ಶಿಕ್ಷಕರಾಗಿ ನೀವು ಸಲ್ಲಿಸ್ತೀರಾ ಅಂತ ನನಗೆ ಆಫರ್ ಮಾಡಿದ್ರು. ಸರಿ ಆಯ್ತು. 2010ರಲ್ಲಿ ನನ್ಗೆ ಜಾಬ್ ಆಯ್ತು JSS ನಲ್ಲಿ. ಅದಾಗಿ ಒಂದ್ 7 ವರ್ಷ ಆದ್ಮೇಲೆ ಯಾವ್ದೋ ಒಂದು ಟ್ಯಾಲೆಂಟೆಡ್ ಬ್ಯಾಚ್ SSLC ಮುಗಿಸ್ಕೊಂಡು ಪಾಸ್ಔಟ್ ಆಗೋರಿದ್ರು.
I too decided to put my papers. ಆದ್ಮೇಲೆ 2017 ಅಲ್ಲಿ ಅನಿವಾರ್ಯವಾಗಿ ಐ ಹ್ಯಾಡ್ ಅ ವಾಯ್ಸ್ ಪ್ರಾಬ್ಲಮ್. ಆ ವಾಯ್ಸ್ ಪ್ರಾಬ್ಲಮ್ ನ ಪಕ್ಕಕ್ಕೆ ಇಟ್ಬಿಟ್ಟು ಹಾಡಿದಿದ್ದು ಒಂದು. ಆಮೇಲೆ ಒಂದು ಸಲ ಅರ್ಜುನ್ ಜನ್ಯ ಅವರ ಸ್ಟುಡಿಯೋಗೆನೆ ನಾನು ಹೋಗಿ ಬಂದು ಐ ಜಸ್ಟ್ ಗಿವ್ ಅ ವಾಯ್ಸ್ ಟೆಸ್ಟ್. ಅವಾಗ ಯಾವ್ದಾರ ಒಂದು ಹಾಡಿ ಅಂತಂದ್ರೆ ಅವಾಗಷ್ಟೇ ಅವರ ಪದಾರ್ಪಣೆ ಮಾಡಿದಂತ ಒಂದಷ್ಟು ಸಿನಿಮಾಗಳಿದ್ವು. ಅದರಲ್ಲಿ ಫಯಾಜ್ ಸರ್ ಹಾಡಿದಂತ ಅಲೆ 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 ಮಾರಿ ಸುಮ್ಮನೆ ಒಂದು ಸ್ಯಾಂಪಲ್ ಕೊಟ್ಟಾಗ ಹಿ ವಾಸ್ ಆಲ್ಮೋಸ್ಟ್ ಇನ್ ಟಿಯರ್ಸ್. ಯಾಕಂದ್ರೆ ಅವಾಗ ಒಂದು ಲೈಫ್ ಮಾಡ್ಕೊಳ್ಳಕ್ಕೆ ಅಂತ ಒಂದಷ್ಟು ಅವರ ಪ್ರಾಜೆಕ್ಟ್ಸ್ ಗಳು ಮಾಡ್ತಾರೆ. ಅವರ ಆ ಬಿಗಿನಿಂಗ್ ನೆನಪಾಗಿ ಹಿ ವಾಸ್ ಆಲ್ಮೋಸ್ಟ್ ಇನ್ ಟಿಯರ್ಸ್. ಆಮೇಲೆ ಬನ್ನಿ ಸರ್ ಅಂತಂದ್ರು, ಹೀಗೆ ಹಾಡ್ಬೇಕು ಅಂತ ತೋರಿಸ್ಕೊಟ್ರು. ಬಟ್ ಆ ವಾಯ್ಸ್ ಪ್ರಾಬ್ಲಮ್ ನ ಪಕ್ಕಕ್ಕೆ ಇಟ್ಬಿಟ್ಟು ಅವತ್ತು ನಾನು ಹಾಡ್ದೆ. ರೆಸ್ಟ್ ಇಸ್ ಹಿಸ್ಟ್ರಿ. ನಮಗೋಸ್ಕರ ಪ್ಲೀಸ್. ಖಂಡಿತ. ಅದ್ರ ಆಮೇಲೆ ಆ ಹಾಡ್ ರಿಲೀಸ್ ಆಗಬೇಕು, ನನ್ನ ಮಗ ಅವನ ಸ್ಕೂಲ್ ಲೈಫ್ಗೆ ಪದಾರ್ಪಣೆ ಮಾಡಬೇಕು ಸರಿ ಹೋಗಿತ್ತು. ಬ್ಯೂಟಿಫುಲ್, ವಾಟ್ ಅ ಕೋಇನ್ಸಿಡೆನ್ಸ್. ಯಾಕೆಂದ್ರೆ ಆ ಹಾಡಿನಲ್ಲಿ ಒಬ್ಬ ತಂದೆ ಮಕ್ಕಳಿಗೋಸ್ಕರ ಎಷ್ಟು ಕಷ್ಟ ಪಡ್ತಾರೆ ಅನ್ನೋದನ್ನ ಬಹಳ ಬ್ಯೂಟಿಫುಲ್ ಆಗಿ ಡಿಪಿಕ್ಟ್ ಮಾಡಿದ್ದಾರೆ ವಿ ನಾಗೇಂದ್ರ ಪ್ರಸಾದ್ ಸರ್. ದುಡಿಯುವೆನು ಅಂಬಲಿಗೂ ಕಂಬಳಿಗೂ, ಬರದಿರಲಿ ನನ್ನ ಕಷ್ಟ ನಿನವರೆಗೂ, ಹಸಿವೆನುವ ಹಳೆ ಗೆಳೆಯ ನನ್ನ ಜೊತೆ, ಖುಷಿಗಳೇ ತುಂಬಿರಲಿ ನಿನ್ನ ಕಥೆ, ನನ್ನ ಬಾಳೆಧಾರೆ ನೀನು ವಿದ್ಯಾವಂತನಾಗಲು, ವಿದ್ಯೆ ನೀನು ಕಾಯಿ ವಿದ್ಯೆ ನಿನ್ನ ಕಾವಲು, ಬಡ ತಂದೆಯ ಈ ಜನುಮಕ್ಕೆ ನೀ ಕೊಡುವೆಯ ಉಡುಗೊರೆಯ, ನನ್ನ ಕೂಸೆ ನನ್ನ ಕನಸು, ನನ್ನ ಕನಸೇ ನನ್ನ ಕೂಸು, ನನ್ನ ಕೂಸೇ ನನ್ನ ಬೆಳಕು, ನನ್ನ ಕೂಸೇ ನನ್ನ ಬದುಕು, ನವಾಬನಾಗು ನೀ ಸಾಹೇಬನಾಗು, ಅಧಿಕಾರಿ ನೀನಾಗು, ಬಲಾಢ್ಯನಾಗು ನೀ ಗುಣಾಢ್ಯನಾಗು, ಉಪಕಾರಿ ನೀನು ಆಗು. ಹಾಡು ತುಂಬಾ ಮನಸ್ಸಿಗೆ ಹತ್ತಿರವಾಗಿ ನಮ್ಮ ಭಾವನೆಗಳನ್ನ ಹೊರಗೆ ಹಾಕುವಂತಹ ಒಂದು ಒಳ್ಳೆ ಹಾಡನ್ನ ಹಾಡಿದ್ರಿ. ಈಗ ಒಂದು ಹೊಸ ಸಂಗೀತದಲ್ಲಿರಬಹುದು, ಎಲ್ಲಾ ಕ್ಷೇತ್ರಕ್ಕೂ ಒಂದು ಚಾಲೆಂಜಿಂಗ್ ಅಂದ್ರೆ ಟೆಕ್ನಾಲಜಿ. ಮುಂಚೆ ಎಲ್ಲ ನೀವ್ ಹೇಳ್ತಾ ಇದ್ವಿ ಯಾವುದೇ ತರದ ಸೋಷಿಯಲ್ ಮೀಡಿಯಾ ಇರ್ಲಿಲ್ಲ, ಟೆಕ್ನಾಲಜೀಸ್ ಗಳಿಲ್ಲ, ಶುದ್ಧವಾಗಿ ಹೋಗ ಹಾಡ್ತಾ ಇದ್ವಿ, ಶುದ್ಧವಾಗಿ ಕೇಳ್ತಾ ಇದ್ರು, ಶುದ್ಧವಾಗಿ ರೆಸ್ಪಾನ್ಸ್ ಸಿಗ್ತಾ ಇತ್ತು ಅಂತ. ಬಟ್ ಈಗ ಎಲ್ಲಾ ಕಡೆ ಎಲ್ಲಾ ತರದ ಟೆಕ್ನಾಲಜೀಸ್ ಗಳು ಬಂದಿರುವಾಗ ಮ್ಯೂಸಿಕ್ಗೆ ಟೆಕ್ನಾಲಜಿಯಿಂದ ಏನ ತರದ ಪ್ರಾಬ್ಲಮ್ಗಳು ಆಗ್ತಾ ಇದೆ ಅಂತ ಅನ್ಸುತ್ತೆ. ಒಂದ್ ಕಡೆ ಪ್ಲಸ್ ಇರಬಹುದು, ಬಟ್ ಅದರಿಂದ ಮೈನಸ್ ಇದೆ ಅಂತ ಅನ್ನೋದಾದ್ರೆ ಈಗಿನ ಒಂದು AI ಯುಗದಲ್ಲಿ ಏನ್ ಪ್ರಾಬ್ಲಮ್? ಯಾಕಂದ್ರೆ ಈಗ ಇಲ್ಲ ಯಾಕೆಂತಂದ್ರೆ ಈಗ ಸ್ಟುಡಿಯೋ ಸಾಫ್ಟ್ವೇರ್ ಗಳು ಬಂದ್ಮೇಲೆ ಲೈವ್ ಸೆಷನ್ಸ್ ಗಳು ಮಿಸ್ ಆಗ್ತಾ ಇದೆ. ಯಾಕೆಂತಂದ್ರೆ ಅವಾಗ ಯಾರೋ ಇಬ್ರು ಗಾಯಕರನ್ನ ಕೇಳಿ ಬಾಲುಸನೇ ಒಂದ್ಸಲಿ ಒಂದು ಇನ್ಸ್ಟೆನ್ಸ್ ನರೇಟ್ ಮಾಡ್ತಾ ಇರೋರು. ಆಗೆಲ್ಲ ಹೆಂಗಿರೋದು ಅಂತಂದ್ರೆ ಎಲ್ರು ಒಂದ್ ರೂಮ್ ನಲ್ಲಿ ಇಡಿಸ್ಬಿಡೋರು, ಗಾಯಕರು ವಾದಕರು ಎಲ್ಲ. ಒಂದು ತಪ್ಪು ಮಾಡಿದ್ರು ಮತ್ತೆ ಮೊದಲಿಂದ ತಗೋಬೇಕು. ಸಿ ದಟ್ ವಾಸ್ ಅ ಲರ್ನಿಂಗ್ ಪ್ರಾಸೆಸ್. ಈಗ ಆ ಲರ್ನಿಂಗ್ ಪ್ರಾಸೆಸ್ ನ ವಿ ಆರ್ ಮಿಸ್ಸಿಂಗ್. ಹಂಗಾಗಿ ಅವರಿಂದ ಕಲಿತ ಒಂದಷ್ಟು ಅನುಭವಗಳು ಈಗ ನಂಗೂ ಬರ್ತಾ ಇದೆ. ಓಕೆ ಸರ್, ಹಾಗೆ ನೀವು ಮಾತಾಡ್ಬೇಕಾದ್ರೆ ಕೆಲವೊಂದು ವಿಚಾರಗಳನ್ನ ನೋಡ್ತಾ ಇದ್ದೆ. ನೀವು ಪ್ರತಿ ಸತಿಗೂ ಕವಿಗಳ ಹೆಸರುಗಳನ್ನ ಹೇಳ್ತೀರಾ, ಅವ್ರು ಬರ್ದಿರುವಂತಹ ನುಡಿಗಳನ್ನ ಹೇಳ್ತಾ ಇದ್ದೀರಾ. ಓದುವಿಕೆ ಎಷ್ಟು ಮುಖ್ಯ ಅಂತ ಹೇಳ್ತೀವಿ? ಬಹಳನೇ ಮುಖ್ಯ. ಯಾಕೆ ಅಂತಂದ್ರೆ ಇಲ್ಲಿ ಯಾಕೆಂತಂದ್ರೆ ಈಗ ನೀವು ಹೇಳ್ದಂಗೆ ಈಗಿನ
ಮಕ್ಕಳಿಗೆ ನೀವಂದಂಗೆ AI ಟೆಕ್ನಾಲಜಿ ಬಂದು ಓದೋ ಹವ್ಯಾಸಗಳು ಕಮ್ಮಿ ಆಗ್ತಾ ಇದೆ. ಈಗ ಆಲ್ರೆಡಿ ಒಂದಿಷ್ಟು ಕಮ್ಮಿ ಆಗಿದೆ. ನಾನು ಅದಕ್ಕೆ ಕೆಲವೊಂದೆಲ್ಲ ಸ್ಪರ್ಧೆಗಳಿಗೆ ನಾನು ಜಡ್ಜ್ಮೆಂಟ್ಗೆ ಅಂತ ಹೋಗಿದ್ದಾಗ ಅವ್ರಿಗೆ ಹೇಳೋದಂದೆ, ಎಲ್ಲೆಲ್ಲಿಂದ ನೀವು ಸಾಹಿತ್ಯ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ಹೇಳ್ಬಿಡಿ, ಸಾಹಿತ್ಯಕ್ಕೆ ತುಂಬಾ ಆಭಾಸ ಆಗುತ್ತೆ. ಮನೇಲಿ ಆದಷ್ಟು ಒಂದು ಸಾಹಿತ್ಯ ಪುಸ್ತಕ ತಗೊಳ್ಳಿದ್ದ. ಅದಕ್ಕೆ ಇವತ್ತಿಗೂ ಐ ಪ್ರಿಫರ್ ರೈಟಿಂಗ್ ಇಟ್ ಡೌನ್. ಆಮೇಲೆ ನಮ್ಮ ಸ್ಟೂಡೆಂಟ್ಸ್ಗೂ ನಾನು ಅದನ್ನೇ ಅಂತೀನಿ, ಖಂಡಿತವಾಗ್ಲೂ ಬರೆಸ್ತೀನಿ. ಇಷ್ಟೊತ್ತು ತನಕ ಮಾತಾಡ್ತಾ ಬಂದ್ವಿ, ಟೈಮ್ ಹೋಗಿದೆ ಗೊತ್ತಿಲ್ಲ. ನೀವಾಗ್ಲೇ ಹೇಳ್ತಾ ಇದ್ರಿ ನಿಮ್ದೇ ಆದ ಒಂದು ಶಾಲೆ ಇದೆ ಅಂತ. ಸೊ ಈಗಿನ ಮಕ್ಕಳ ಬಗ್ಗೆ ಅಥವಾ ಈಗ ಕಲಿತಾ ಇರುವಂತಹ ಮಕ್ಕಳಿಗೆ ಏನ್ ಟಿಪ್ಸ್ ಕೊಡಕ್ಕೆ ಇಷ್ಟಪಡ್ತೀರಾ? ಶುದ್ಧವಾದ ಸಂಗೀತ ಕೇಳಿ, ಶುದ್ಧವಾದ ಸಾಹಿತ್ಯ ಕೇಳಿ, ಒಂದಷ್ಟು ಸಾಹಿತ್ಯದ ಪುಸ್ತಕ ಇಟ್ಕೊಳ್ಳಿ, ಓದ್ಕೊಂಡು ಬನ್ನಿ. ಈಗೆಲ್ಲ ಹೀಗೆ ಅಂತ ಒಂದು ಹೆಲ್ದಿ ವಾದಿಗಳಾಗಲಿ ಅಂತ ನನ್ನ. ಏಕೆಂದ್ರೆ ಗುರು ಶಿಷ್ಯನ ಸಂಬಂಧ ಉಳ್ಕೊಳ್ಳೋದೇ ಈ ತರದ ಒಂದಿಷ್ಟು ಹೆಲ್ದಿ ಸಂಭಾಷಣೆಗಳಿಂದ. ನೀವು ಎಷ್ಟು ಚಂದವಾಗಿ ಹಾಡಿದಿರೋ ಅಷ್ಟು ಚಂದವಾಗಿರುವಂತಹ ಅವಾರ್ಡ್ಗಳು ನಿಮ್ಮ ಬಳಿ ಬಂದಿದೆ. ಅದರಲ್ಲಿ ಇತ್ತೀಚೆಗೆ ಸಿಕ್ಕಿದಂತಹ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ ಅಲ್ಲಿ ವರ್ಲ್ಡ್ ರೆಕಾರ್ಡ್ಗೆ ನಿಮ್ಮ ಹೆಸರು ಸೇರ್ಪಡೆ ಆಗಿದೆ. ಸೊ ಇದ್ರ ಬಗ್ಗೆ ಹೇಳಿ ಮೊದಲಿಗೆ. That was a surprise actually. ಒಂದು for my overall contribution towards music ಒಂದು. ಇನ್ನೊಂದು ಮಂಗಳೂರಿನಲ್ಲಿ ಷೋಡಶಿ ಫೌಂಡೇಶನ್ಸ್ ಅಂತ ಒಂದು ಸಂಸ್ಥೆ. ಒಂದು 2 ದಿವಸಗಳ ಕಾಲ ಕಂಟಿನ್ಯೂಸ್ ಆಗಿ ಕಿಶೋರ್ ಕುಮಾರ್ ಅವರ ಆ ಹಾಡುಗಳನ್ನ ಹಾಡಬೇಕು ಅನ್ನೋದು ಎಷ್ಟು ಅವರ ಕೊಟ್ಟಿದ್ದಂತ ಒಂದು ಟಾರ್ಗೆಟ್. ಒಂದಷ್ಟು ಜನ ಸಿಂಗರ್ಸ್ ಇದ್ರು, ಅದ್ರಲ್ಲಿ ನಾನು ಕೂಡ ಒಬ್ಬ. ಸೊ ಅದ ಪ್ರಾಜೆಕ್ಟ್ ಮುಗಿದಾದ್ಮೇಲೆ ಐ ವಾಸ್ ಕನ್ಫರ್ಡ್ ವಿತ್ ದಿ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್. ವಾವ್, ಕಂಗ್ರಾಚುಲೇಷನ್ಸ್ ಸರ್. ಆ ವಿಚಾರಕ್ಕೆ ಇಷ್ಟೊಂದೆಲ್ಲ ಮುಂದೆ ಬರಬೇಕು ಅಥವಾ ಒಂದಷ್ಟು ಸಾಧನೆಗಳನ್ನ ಮಾಡ್ಬೇಕು ಅಂತಂದ್ರೆ ಫ್ಯಾಮಿಲಿ ಸಪೋರ್ಟ್ ಇರಲೇಬೇಕು. ಸೊ ನಿಮ್ಮ ಫ್ಯಾಮಿಲಿ ಬಗ್ಗೆ ಒಂದು ಸಣ್ಣ ಪರಿಚಯ. ನಮ್ಮ ತಂದೆ ತಾಯಿ TS ರಾಜಾರಾಮ್, ಗೀತಾ ರಾಜಾರಾಮ್ ಅಂತ. ಅವನು ಮುಂಚೆನೆ ಹೇಳಿದಂಗೆ ನಮ್ಮ ತಂದೆ ಸಿವಿಲ್ ಇಂಜಿನಿಯರ್ ಆಗಿದ್ದು, ನಮ್ಮ ತಾಯಿ ಹೌಸ್ ವೈಫ್. ಅದಾದ್ಮೇಲೆ 2012 ಅಲ್ಲಿ ನನ್ನ ಮದುವೆ ಆಯ್ತು. ಕೇಳ್ಪಟ್ಟಿದ್ದೀನಿ, ಮೇಡಮ್ ಕೂಡ ತುಂಬಾ ಚೆನ್ನಾಗಿ ಹಾಡ್ತಾರೆ. ಅದೇ ನಾನು ಹಿಂದೂಸ್ತಾನಿ ಶೈಲಿಯಲ್ಲಿ ಹಾಡ್ತೀನಿ, ಅವ್ರು ಕರ್ನಾಟಕ ಶೈಲಿಯಲ್ಲಿ ಹಾಡ್ತಾರೆ. ಸುಗಮ ಸಂಗೀತನು ಈಗ ಇತ್ತೀಚೆಗೆ ಟ್ರೈನಿಂಗ್ ನನ್ನ ಹತ್ರ ತಗೋತಾ ಇದ್ದಾರೆ. ಜೊತೆಗೆ ಗ್ರೇಡೆಡ್ ಆರ್ಟಿಸ್ಟ್ ಕೂಡ ಹೌದು ಆಕಾಶವಾಣಿಯಲ್ಲಿ. ಮಕ್ಕಳಿಗೂ ಸುಗಮ ಸಂಗೀತ ಹೇಳ್ಕೊಡ್ತಾ ಇದ್ದಾರೆ, ಜೊತೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಹೇಳ್ಕೊಡ್ತಾ ಇದ್ದಾರೆ. ಮಗ ತಿಲಕ್ ಶ್ಯಾಮ್ ಅಂತ ಇತ್ತೀಚೆಗೆ ತಬಲಾದಲ್ಲಿ ಅವನು ಜೂನಿಯರ್ ಎಕ್ಸಾಮ್ ಪಾಸ್ ಮಾಡ್ಕೊಂಡ. ಅವನ ಇಂಟ್ರೆಸ್ಟ್ ಬಂದು ರಿದಮ್ ಸೆಕ್ಷನ್ ಇರುತ್ತೆ. ಜೊತೆಗೆ ನನ್ನ ಮತ್ತೆ ನನ್ನ ಶ್ರೀಮತಿ ಅವರ ಹತ್ರ ಗಾಯನ 2 ಶೈಲಿಯಲ್ಲೂ ಕಲಿತಾ ಇದ್ದಾರೆ. ಜೊತೆಗೆ ಕೊನ್ನಕೋಲ್ ಕೂಡ ಆನ್ಲೈನ್ ಅಲ್ಲಿ ಕಲಿತಾ ಇದ್ದಾರೆ. ಓಕೆ, ಸೂಪರ್ ಸರ್. ಹೊಸ ವರ್ಷದಲ್ಲಿ ಹೊಸ ಆಯೋಜನೆ ಅನ್ನೋ ತರ ಏನಾದ್ರು ಅನ್ಕೊಂಡಿದ್ದೀರಾ? ಈ ಬರೋ ಹೊಸ ವರ್ಷದಲ್ಲಿ ಏನಾದ್ರು ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಅಂತ? ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಅಂತಂದ್ರೆ ಈಗ ರವೀಂದ್ರ ಗೀತ ಅಂತ ಒಂದು HS ವೆಂಕಟೇಶ್ ಮೂರ್ತಿ ಅವರ ಒಂದು ರವೀಂದ್ರನಾಥ್ ಟ್ಯಾಗೋರ್ ಅವರ ಗೀತಾಂಜಲಿ ಪದ್ಯಗಳ ಕನ್ನಡ ತರ್ಜುಮೆಯ ಪ್ರಾಜೆಕ್ಟ್ ನಾವು ಮಾಡಿದ್ದು. ನಮ್ಮ ಇನ್ನೊಬ್ರು ಗುರುಗಳ ಮ್ಯಾಂಡ್ಲಿನ್ ಪ್ರಸಾದ್ ಅವರ ನಿರ್ದೇಶನದಲ್ಲಿ ಈ ವಿದ್ಯಾಲಯದ ಸಲುವಾಗಿನೇ ಮಾಡಿದ್ದು. ಅದನ್ನ ರಾಷ್ಟ್ರವ್ಯಾಪಿ ತಗೊಂಡು ಹೋಗ್ಬೇಕು ಅನ್ನೋದು ಒಂದು ಯೋಜನೆ ಇದೆ. ಈಗಾಗಲೇ ಶಾಂತಿನಿಕೇತನಲ್ಲಿ ಇರ್ತಕ್ಕಂಥ ವಿಶ್ವಭಾರತಿ ಯೂನಿವರ್ಸಿಟಿ ಅವರ ಹತ್ರ ಒಂದು ಸ್ವಲ್ಪ ಮಾತನಾಡಿ ಹೇಗೆ ಅದನ್ನ ರಾಷ್ಟ್ರವ್ಯಾಪಿ ಮಟ್ಟದಲ್ಲಿ ತಗೊಂಡು ಹೋಗ್ಬೇಕು ಅನ್ನೋದನ್ನು ಮಾತಾಡ್ಕೊಳ್ಳೋ ಒಂದು ಯೋಜನೆಯಲ್ಲಿ ಇದ್ದೀವಿ. ಜೊತೆಗೆ ವರ್ಷ ನಾವು ರಾಜು ಅನಂತ ಸ್ವಾಮಿ ಸರ್ ಅವರ ಹುಟ್ಟಿದ ಹಬ್ಬದ ಅಂಗವಾಗಿ ನಮ್ಮ ಶಾಲಾ ವಾರ್ಷಿಕೋತ್ಸವ ಜೊತೆಗೆ ರಾಜು ಗಾನಲಹರಿ ಅನ್ನೋ ಒಂದು ಕಾರ್ಯಕ್ರಮ ಕೂಡ ಮಾಡ್ತಾ ಇದ್ದೀವಿ. ಅಲ್ಲಿ ವಿ ಸೆಲೆಬ್ರೇಟ್ ದಿ ಹೋಲ್ ಮೈಸೂರು ಅನಂತ ಸ್ವಾಮಿ ಫ್ಯಾಮಿಲಿ. ಅದನ್ನ ರಾಜ್ಯವ್ಯಾಪಿ ಕೂಡ ತಗೊಂಡು ಹೋಗಬೇಕು ಅನ್ನೋದು ನಮ್ಮ ಒಂದು ಯೋಜನೆ. ಹೊಸ ವರ್ಷ ಪ್ರಾರಂಭದಲ್ಲಿ ನಮ್ಮ ಹಿರಿಯ ದಿಗ್ಗಜರುಗಳನ್ನ ನೆನೆಸ್ಕೊಂತ ಅವ್ರ ಜೊತೆ ಒಡನಾಟಗಳ ಹೇಗಿತ್ತು ಅಂತ ಹಾಡಿನ ಮೂಲಕ ತಿಳಿಸ್ಕೊಟ್ರಿ. ಕಡೆಯದಾಗಿ ಹೊಸ ವರ್ಷ ಪ್ರಾರಂಭ ಮಾಡೋಕೆ ಮತ್ತೊಂದು ಹಾಡಿನೊಂದಿಗೆ ಹೊಸ ವರ್ಷನ ಶುರು ಮಾಡೋಣ, ಜೊತೆಗೆ ನಮ್ಮ ಕಾರ್ಯಕ್ರಮವನ್ನ ಮುಗಿಸೋದಿದ್ರೆ ಯಾವ ಹಾಡಿನ ಮೂಲಕ?
ದಾರಿಯುದ್ದಕ್ಕೂ ಪೈರು ನಗುವಂತೆ ನೀರುಣಿಸಿ ಹಾಲು ತೆರೆಯಲಿ ಅಮೃತ ತುಂಬಿ ನದಿಯು. ದಾರಿಯುದ್ದಕ್ಕೂ ಪೈರು ನಗುವಂತೆ ನೀರುಣಿಸಿ ಹಾಲು ತೆರೆಯಲಿ ಅಮೃತ ತುಂಬಿ ನದಿಯು. ಹೇಗೆ ದೂರದ ನೀಲಿಯಲ್ಲಿ ಕೊನೆಗೊಳ್ಳುವುದೋ ಹಾಗೆ ಕೊನೆಗಾಣಿಸು ಕೃಪೆಯ ನಿಟ್ಟು. ಹೇಗೆ ದೂರದ ನೀಲಿಯಲ್ಲಿ ಕೊನೆಗೊಳ್ಳುವುದೋ ಹಾಗೆ ಕೊನೆಗಾಣಿಸು ಕೃಪೆಯ ನಿಟ್ಟು. ಹಾಗೆ ಕೊನೆಗಾಣಿಸು ಕೃಪೆಯ ನಿಟ್ಟು. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ಸರ್, ಇಷ್ಟೊತ್ತು ನೀವು ನನ್ನ ಕೃತಿಕಾ ಕುಟೀರಕ್ಕೆ ಬಂದು ನಿಮ್ಮ ಒಂದು ಸಂಗೀತದ ಅನುಭವವನ್ನ ಸೊಗಸಾಗಿ ನನ್ನ ಜೊತೆ ಹಂಚ್ಕೊಂಡ್ರಿ. ಒಳ್ಳೊಳ್ಳೆ ಹಾಡುಗಳನ್ನ ಹೇಳಿದ್ರಿ. ಇಲ್ಲಿ ಹೆಚ್ಚಾಗಿ ಹಾಡುಗಳಿಗಿಂತ ಹೆಚ್ಚಾಗಿ ಅಶ್ವಥ್ ಸರ್ ಬಗ್ಗೆ ಮಾತಾಡಿದ್ದು, ರಾಜಾನಂದ ಸ್ವಾಮಿ ಸರ್ ಬಗ್ಗೆ ಮಾತಾಡಿದ್ದು, ತುಂಬಾ ರೇರ್ ಆಗಿ ವಿಷಯಗಳನ್ನೆಲ್ಲ ಮಾತಾಡ್ತಿದೀವೇನೋ, ಮತ್ತೆ ಮತ್ತೆ ಈ ತರ ಹೆಚ್ಚೆಚ್ಚು ಮಾತುಗಳು ಆಡ್ಲಿ ಈ ವರ್ಷದಿಂದ ಅನ್ನೋದು ಹೊಸ ವರ್ಷದ ಪಟ್ಟಿಯಲ್ಲಿ ಇದು ಸೇರ್ದಂಗಾಯ್ತು. ಹಾಗಾಗಿ ಎಲ್ರಿಗೂ ಮತ್ತೊಮ್ಮೆ ಈ ನೂತನ ಸಂವತ್ಸರ ಯುಗಾದಿಯ ಶುಭಾಶಯಗಳು. ಈಗ ವಿಶ್ವಾವಸು ನಾಮ ಸಂವತ್ಸರ ಕಳೆದು ಪರಾಭವ ನಾಮ ಸಂವತ್ಸರ ಶುರುವಾಗ್ತಾ ಇದೆ. ಆದ್ರೆ ಜೀವನದಲ್ಲಿ ಯಾರಿಗೂ ಪರಾಭವ ಆಗೋದು ಬೇಡ, ಕಾಲಿಟ್ಟ ಕಡೆಗೆ ಎಲ್ರಿಗೂ ಜಯ ಸಿಗಲಿ ಅನ್ನೋದು ನನ್ನ ದೇವರಲ್ಲಿ ಒಂದು ಪ್ರಾರ್ಥನೆ. ಸರ್, ಇಷ್ಟೊತ್ತು ನಿಮ್ಮ ಸಮಯ ಕೊಟ್ಟಿದ್ದಕ್ಕೆ ನನ್ನ ಕೃತಿಕಾ ಕುಟೀರ ಪರವಾಗಿ ಧನ್ಯವಾದಗಳು. ಹಾಡಿನ ಮೂಲಕ ನಮ್ಮ ಹೊಸ ವರ್ಷವನ್ನ ಪ್ರಾರಂಭಿಸಿದ್ದೇವೆ. ಹಾಡಿನಲ್ಲಿ ಎಲ್ಲಾ ತರದ ಭಾವನೆಗಳಿರುತ್ತೆ. ಹಾಗೆ ನಮ್ಮ ಜೀವನದಲ್ಲೂ ಹೊಸ ವರ್ಷದಲ್ಲೂ ಎಲ್ಲಾ ತರದ ಭಾವನೆಗಳ ಜೊತೆಗೆ ನಮ್ಮ ಹೊಸ ವರ್ಷವನ್ನ ಖುಷಿಯಿಂದ ಪ್ರಾರಂಭಿಸೋಣ. ಹೆಚ್ಚಾಗಿ ಬೆಲ್ಲ ತಿಂದು, ಬೇವು ಬೆಲ್ಲ ಎರಡೂ ತಿಂತೀವಿ, ಆದ್ರೆ ಜೀವನದಲ್ಲಿ ಬೆಲ್ಲದ ಸಿಹಿ ಜಾಸ್ತಿ ಇರ್ಲಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯವನ್ನ ತಿಳಿಸ್ತಾ ಮತ್ತೊಮ್ಮೆ ಮತ್ತೊಂದು ಎಪಿಸೋಡ್ ಒಂದಿಗೆ ನಿಮ್ಮ ಮುಂದೆ ಮತ್ತೊಬ್ಬ ಅತಿಥಿಯೊಂದಿಗೆ ಬರ್ತೀನಿ. ಅಂತಿದ್ದೆ. ನಮಸ್ಕಾರ.